ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ಒಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಶ್ರೀ ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಏಕೈಕ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, ಯಲಹಾಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ, ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ, ಶ್ರೀರಾಮಚಂದ್ರನನ್ನು ಆರಾಧನೆಯನ್ನು ಮಾಡತಕ್ಕಂಥ ವಾರ. ಪ್ರಭು ಶ್ರೀರಾಮಚಂದ್ರನನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಭಗವಂತನ ಅನುಗ್ರಹ ಸದಾಕಾಲ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟತಟಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತಿ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗೌರೀರ್ಮ್ಯಮಾಯಸ್ಸ ಲೀಲಾನಿಕ್ಷತ್ತದ್ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದೇ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿ ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ದೇವಿಯ ಸಂಪೂರ್ಣವಾದಂಥ ಕೃಪಾಕಟಾಕ್ಷ ಇಡೀ ರಾಜ್ಯ ದೇಶದ ಸಮಸ್ತರ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡೋಣ. ಇನ್ನು ಇವತ್ತು ಮೇ 1 ಆಗಿರ್ತಕ್ಕಂಥ ದಿನ, ಅಂದರೆ ಕಾರ್ಮಿಕರ ದಿನಾಚರಣೆ. ಮೇ 1 ಕಾರ್ಮಿಕರ ದಿನಾಚರಣೆ. ಈ ಮೇ 1ನೇ ತಾರೀಕು ಅಂದರೆ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ. ಆದ್ದರಿಂದ ಇಲ್ಲಿ ಯಾರು ಕಾರ್ಮಿಕರು, ಯಾರು ಮಾಲೀಕರು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮಾಲೀಕನಾದರೂ ಅವನೂ ಒಂದು ಕಡೆ ಕಾರ್ಮಿಕನೇ. ಇದಕ್ಕೆ ನೆಚ್ಚಿನ ಪ್ರಧಾನಿಗಳು ಒಂದು ಮಾತು ಹೇಳ್ತಾರೆ, ನಾನು ರಾಜ ಅಲ್ಲ, ನಾನು ನಿಮ್ಮೆಲ್ಲರ ಸೇವಕ ಅಂತ. ಹಾಗೆ ಒಂದು ಸೇವಾ ಮನೋಭಾವ ಇರತಕ್ಕಂತಹ ಪ್ರತಿಯೊಬ್ಬರು ಅವರವರು ಮಾಡುವಂತಹ ಕರ್ತವ್ಯಗಳನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡತಕ್ಕಂಥದ್ದು. ಇವತ್ತು ನೀವು ಮಾಲೀಕರಾಗಿದ್ದರೂ
ಮಾಲೀಕನಾಗಬೇಕಾದ್ರೆ ನೀನು ಮೊದಲು ಕಾರ್ಮಿಕನಾಗಿದ್ದೇ ತಾನೇ ಮಾಲೀಕನಾಗಿದ್ಯಾ. ಅದನ್ನು ಅರ್ಥ ಮಾಡಿಕೊಂಡು ಒಬ್ಬ ಬಡ ಕಾರ್ಮಿಕನ ಬಗ್ಗೆ ಒಂದು ಚಿಂತನೆ ಇರಬೇಕು. ಯಾವುದೇ ಒಬ್ಬ ಕಾರ್ಮಿಕರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿ ಆತ ಮಾಡ್ತಕ್ಕಂಥ ಕೆಲಸಗಳನ್ನು ಗೌರವಿಸಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು, ಆಯಾ ಕಾಲದಲ್ಲಿ ಏನು ಸಿಗಬೇಕೋ ಆ ಒಂದು ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಟ್ಟಾಗ ಕಾರ್ಮಿಕರಿಗೂ ಅಷ್ಟೇ ಆನಂದವಾಗಿರುತ್ತೆ. ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ನಮ್ಮ ಲೆಕ್ಕದಲ್ಲಿ ಅಂದರೆ ಮನುಷ್ಯ ತಾಯಿ ಗರ್ಭದಿಂದ ಹೊರಬಂದ ಮೇಲೆ ತನ್ನ ಕಾಯಕವನ್ನು, ತನ್ನ ವೃತ್ತಿ ಜೀವನವನ್ನು, ತನ್ನ ಒಂದು ಬದುಕಿನಡಿ ನಡಿಬೇಕಾದ್ರೆ ಆತ ಕಾರ್ಮಿಕನಾಗೇ ನಡೆದಿರ್ತಾನೆ. ಆತ ಎಂಥದ್ದೇ ಒಂದು ಅಧಿಕಾರ ಸ್ಥಾನದಲ್ಲಿದ್ದರೂ, ಒಂದು ಕ್ಲಾಸ್ 1 ಅಧಿಕಾರಿ ಆದರೂ ಆತನೂ ಒಬ್ಬ ಕಾರ್ಮಿಕನೇ. ಯಾಕೆಂದರೆ ಕಾರ್ಮಿಕ ಅನ್ನೋ ಪದ ಇದೆಯಲ್ಲ, ಅದು ಎಲ್ಲರ ಜೀವನದಲ್ಲಿ ಪ್ರತಿನಿತ್ಯ ಎಲ್ಲರಿಗೂ ಅನ್ವಯಿಸುವಂಥದ್ದೇ ಇರುತ್ತೆ. ಒಂದಲ್ಲ ಒಂದು ಕಡೆ ಸೇವೆ ಮಾಡಬೇಕು, ಒಂದಲ್ಲ ಒಂದು ಕಡೆ ಕೆಲಸ ಮಾಡಬೇಕು, ಕೆಲಸ ಮಾಡಿ ಊಟ ಮಾಡಬೇಕು, ಇದೇ ಧರ್ಮ. ಹಾಗೆ ತಗೊಳಕ್ಕೆ ಹೋದರೆ ವರ್ಷದ 365 ದಿವಸ ಒಬ್ಬ ಹೆಣ್ಣುಮಗಳು ತಾಯಿ ಆಕೆ ಕಾರ್ಮಿಕಳಲ್ವ. 4 ಗೋಡೆ ಮಧ್ಯದಲ್ಲಿ ಸರಿಯಾದ ಸಮಯಕ್ಕೆ ಆಹಾರವನ್ನು, ಅಡುಗೆಯನ್ನು ಮಾಡಿ ಆಯಾ ಕ್ಷಣಕ್ಕೆ ನಮಗೆ ಊಟವನ್ನು ಬಡಿಸುವಂಥ ಕೆಲಸ ಅದೊಂದು ಕಾರ್ಮಿಕರ ಜೀವನಕ್ಕೆ ಸೇರಲ್ವ. ಹಾಗೆ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕಾದ್ರೆ ಇವತ್ತಿನ ದಿವಸ ಊರು, ನಗರ, ಗ್ರಾಮ ಇದೆಲ್ಲ ಸ್ವಚ್ಛತೆ ಮಾಡ್ತಕ್ಕಂತಹ ಕಾರ್ಮಿಕರಿದ್ದಾರಲ್ಲ, ಅವರು ಮಾಡುವ ಕೆಲಸ ನಾವು ಗುರುತಿಸಲೇಬೇಕು. ಯಾರೊಬ್ಬರಾದರೂ ಸಹಿತ ಅವರವರ ಕೆಲಸ ಕಾರ್ಯಗಳನ್ನು ಗುರುತಿಸ್ಕೊಂಡು ಆಯಾ ಕೆಲಸಕ್ಕೆ ಒಂದು ಗೌರವವನ್ನು, ಘನತೆಯನ್ನು ತಂದುಕೊಂಡ್ರೆ ಅದು ಕಾರ್ಮಿಕರ ದಿನಾಚರಣೆಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಎಲ್ಲರಿಗೂ ಶುಭ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಕಾರ್ಮಿಕರ ದಿನಾಚರಣೆ ಆದ್ದರಿಂದ ಪ್ರತಿಯೊಬ್ಬರೂ ಸಹಿತ ಯಾರೊಬ್ಬರ ಮನಸ್ಸಲ್ಲಿ ನಾನು ಕಾರ್ಮಿಕ ಅಲ್ಲ, ನಾನೇನೋ ಮಾಲೀಕ, ಅಥವಾ ನನ್ನ ಕೈ ಕೆಳಗೆ ಒಂದು 1000 ಜನ ಅಂದರೆ ನಿನ್ನ ಕೈ ಕೆಳಗೆ 1000 ಜನ ಇರಬಹುದು, ಆದರೆ ನೀನು ಇನ್ನೊಬ್ಬರ ಕೈ ಕೆಳಗಿದ್ದೀರಿ. ಅಥವಾ ನಮಗೆಲ್ಲರಿಗೂ ಒಬ್ಬ ಮಾಲೀಕ ಮೇಲಿದ್ದಾನೆ, ಆತನ ಕೈ ಕೆಳಗೆ ನಾವು ಕೆಲಸ ಮಾಡ್ತಕ್ಕಂಥವರು ಕಾರ್ಮಿಕರೇ. ಇದು ಮೂಲ ಉದ್ದೇಶ. ಹಾಗಾಗಿ ಕಾರ್ಮಿಕರ ದಿನಾಚರಣೆ ಎಂದು ಪ್ರತಿಯೊಬ್ಬರಿಗೂ ಸಹಿತ ಶುಭಾಶಯಗಳನ್ನು ಕೋರ್ತಾ ಇನ್ನು ಇವತ್ತು ಮಹರ್ಷಿ ವಾಣಿ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆದು ಬರ್ತಿರ್ತಕ್ಕಂಥದ್ದು. ಅದರಲ್ಲೂ ಮೇ ಫಸ್ಟು ಇವತ್ತಿನಿಂದ ಒಂದಷ್ಟು ಬದಲಾವಣೆ ತರಬಹುದಾಯಿತು. ಏನಪ್ಪ ಅಂದರೆ ಆದಷ್ಟು ರಾಶಿಫಲಗಳ ಬಗ್ಗೆನೇ ನಮ್ಮ ಚಿಂತನೆ ನಡೀತಾ ಇದೆ. ರಾಶಿಫಲವನ್ನು ಬೇಗ ತೊಗೊಳ್ಬೇಕು ಎಂಬತಕ್ಕಂಥ ಚಿಂತನೆ ಅವತ್ತಿನಿಂದ ಇದೆ, ಇವತ್ತು ನಡೆಯುತ್ತೆ. ಆದರೆ ಕೆಲವಷ್ಟು ವಿಚಾರ ಬಂದಾಗ ಒಂದೊಂದು ದಿವಸ ಸ್ವಲ್ಪ ಹಾಗೂ ಹೀಗೂ ಆಗೋಗ್ಬಿಡುತ್ತೆ. ಆದರೂ ಇವತ್ತು ರಾಶಿಫಲವನ್ನು ಬೇಗ ತೊಗೊಳ್ಳೋಣ. ಅದಕ್ಕೂ ಮುನ್ನ ಇವತ್ತಿನ ದಿನದ ವಿಶೇಷತೆ ಏನಿದೆ, ಪಂಚಾಂಗ ಶ್ರವಣ, ಅದ್ರ ಬಗ್ಗೆ ತಿಳ್ಕೊಳ್ಬೇಕಲ್ಲ. ಇನ್ನು ಬಹಳ ವಿಶೇಷವಾಗಿ ಗುರುಗಳು ತಿಳಿಸಿದ ಹಾಗೆ ಆದಷ್ಟು ಬೇಗ ರಾಶಿ ಫಲಗಳನ್ನು ನಾವು ತಗೊಳ್ಬೇಕು ಅಂತಂದರೆ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 1/5/2024 1/5/2024 ಬುಧವಾರ ಅಷ್ಟಮಿ ಶ್ರವಣ ನಕ್ಷತ್ರ. ಇಲ್ಲಿ ಬುಧವಾರ ಶ್ರವಣ ನಕ್ಷತ್ರವಾದ್ದರಿಂದ ಮಹಾವಿಷ್ಣುವಿಗೆ ಬಹಳ ವಿಶೇಷವಾದಂಥ ದಿನ. ಅದರಲ್ಲೂ ತಿರುಮಲ ತಿರುಪತಿ ಶ್ರೀನಿವಾಸರ ಜನ್ಮ ನಕ್ಷತ್ರವಾದ್ದರಿಂದ ಶ್ರವಣ ನಕ್ಷತ್ರ. ಇವತ್ತು ಎಲ್ಲೆಲ್ಲಿ ವಿಷ್ಣು ಆಲಯಗಳಿದೆಯೋ ಅಲ್ಲೆಲ್ಲ ಸ್ವಾಮಿಗೆ ತುಳಸಿಯಿಂದ ಅರ್ಚನೆ, ಅಲಂಕಾರ, ಅಭಿಷೇಕ ಎಲ್ಲವೂ ವಿಶೇಷವಾಗಿ ನಡೆಯುತ್ತೆ. ಹಾಗಾಗಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವಂತರಾದಂಥ ಮಹಾವಿಷ್ಣುವಿನ ಅನುಗ್ರಹದಿಂದ ಇಷ್ಟಾರ್ಥ ಸಿಗುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಗುರುಗಳು ತಿಳಿಸಿದ ಹಾಗೆ ರಾಶಿ ಫಲಗಳನ್ನು ಕೂಡ ತೆಗೆದುಕೊಳ್ತಕ್ಕಂಥ ಸಮಯ. ಗುರುಗಳೇ, ರಾಶಿಫಲ ತಿಳಿಸ್ಕೊಳ್ಬೇಕು. ಖಂಡಿತ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶರಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದ, ಜೊತೆಗೆ ಧರ್ಮದ ಗುರುಗಳ ಆಶೀರ್ವಾದ ಎಲ್ಲವೂ ಸಿದ್ಧ. ಒಂದಷ್ಟು ವಿಶೇಷತೆ ಬೇಕು. ರಾಶಿಫಲವನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ನಿಮ್ಮ ಕುಲದೇವರನ್ನು, ನಿಮ್ಮ ಗುರು ಹಿರಿಯರನ್ನು, ಮಾತಾಪಿತೃಗಳನ್ನು ಅವರ ಆಶೀರ್ವಾದ ಪಡೆದು ಇವತ್ತು ಸಾಧ್ಯವಾದಷ್ಟು ಒಳಿತಾಗಲಿ, ಅಥವಾ ಬರುವ ಸಮಸ್ಯೆಯನ್ನು ತಡೆಯುವಂತಹದ್ದು. ಎಂಥ ಕಷ್ಟ ಬಂದರೂ ಕಷ್ಟವನ್ನು ತಡ್ಕೊಂಡು ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ಳುವಂಥ ಯೋಗಫಲ ಭಗವಂತ ನಿನಗೆ ದಯಪಾಲಿಸಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯಲ್ಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು
ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ. ಶಾಂತಿ ನೆಮ್ಮದಿಯಿಂದ ಏನು ಬೇಕಾದರೂ ಕಾರ್ಯವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಆ ಮನಸ್ತಾಪಗಳನ್ನು ದೂರ ಮಾಡ್ಕೊಳ್ಳಿ, ಶಾಂತಿ ಸಮಾಧಾನವಾಗಿರಿ, ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಕಾಣಿಸ್ಕೊಳ್ಬೋದು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಇಲ್ಲದಿರೇ ಇರ್ತಕ್ಕಂಥದ್ದು ಇರ್ಬೋದು. ಉದ್ಯೋಗಕ್ಕೆ ಬರ್ತಕ್ಕಂಥವ್ರು ಸರಿಯಾದ ಸಮಯಕ್ಕೆ ಉದ್ಯೋಗಕ್ಕೆ ಬರಲಿಕ್ಕೆ ಆಗದಿರ ಮೇಲಧಿಕಾರಿಗಳಾಗಲಿ ಅಥವಾ ಆ ಸಾನ್ನಿಧ್ಯದಲ್ಲಿ ಬರ್ತಕ್ಕಂಥವ್ರು ಯಾರೋ ಒಬ್ಬರು ನಿಂದಿಸ್ತಕ್ಕಂಥದ್ದು, ಬೈತಕ್ಕಂಥದ್ದು ಅಥವಾ ಮನಸ್ಸಿಗೆ ನೋವುಂಟು ಮಾಡ್ತಕ್ಕಂಥ ಪರಿಸ್ಥಿತಿ ಆಗುತ್ತೆ. ವಿದ್ಯಾರ್ಥಿಗಳು ಮಾತ್ರ ಓದೋದ್ರ ಕಡೆ ತುಂಬ ಗಮನ ಕೊಡಬೇಕು. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡ್ಕೋಬೇಕು. ಅದಕ್ಕಿಂತ ಮುಖ್ಯವಾಗಿ ಒಂದು ತುಳಸಿ ಗಿಡದ ಹತ್ರ 2 ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹದಿಂದ ಸಾಕಷ್ಟು ಲಾಭವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿ ಶಾಂತಿ ಸಮಾಧಾನವನ್ನು ಸಿದ್ಧಪಡಿಸ್ಕೊಳ್ತೀರಿ. ಫಲಗಳಲ್ಲೇನೋ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದರೂ ಅಷ್ಟು ಪರಿಪಕ್ವತೆ ಇಲ್ಲ. ಅಂದರೆ ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಾ ಇದ್ದೀರಿ. ಏನಾದರೂ ಒಂದು ಮಾಡಬೇಕಾದ್ರೆ ಅದಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಆಗಬೇಕು. ಆ ಒಳ್ಳೆಯದು ಅಂತ ನೀವು ಅಂದುಕೊಂಡ್ರೆ ಅಲ್ಲಿ ಸಾಧ್ಯ ಇಲ್ಲದಂಥ ರೀತಿಯಲ್ಲಿದೆ. ಅದಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಹಿತ ದೊಡ್ಡದಾಗಿದ್ದಾಗ ನೋಡ್ಕೋಬೇಕಾದ್ರೆ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಬೇಕು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಶ್ವೇತವರ್ಣವನ್ನು ಧರಿಸ್ತಕ್ಕಂಥದ್ದಾಗಲಿ ಅಥವಾ ಒಂದಷ್ಟು ಅಕ್ಕಿ ತಂಡುಲವನ್ನು ಯಾರಿಗಾದ್ರೂ ದಾನವಾಗಿ ಕೊಡ್ತಕ್ಕಂಥದ್ದಾಗಲಿ ಅಥವಾ ಒಂಚೂರು ಹಾಲು, ಮೊಸರು, ತುಪ್ಪ ಇಂತಹದ್ದನ್ನು ಯಾವುದಾದ್ರೂ ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು ಮಾಡೋದ್ರಿಂದ ವೃಷಭ ರಾಶಿಯವರು ಒಂದಷ್ಟು ಶಾಂತಿ ಸಮಾಧಾನವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಕೋಪ, ಒಂದಷ್ಟು ಮನಸ್ಸಿಗೆ ನೋವು ಉಂಟಾಗುವಂಥ ಪರಿಸ್ಥಿತಿಯೂ ಇದೆ. ಆದರೆ ಇದನ್ನು ಸರಿಪಡಿಸ್ಕೊಂಡ್ರೆ ಮಾತ್ರ ಒಳ್ಳೆಯ ಯೋಗ ಫಲ. ಅದರಲ್ಲೂ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಈ ಕುಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಜಾಗೃತ ಇಲ್ಲದಿರ ನಡ್ಕೊಳ್ತಕ್ಕಂಥದ್ದು, ಯಾವುದೋ ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನು ತಲೆ ತುಂಬಿಕೊಂಡು ಇಲ್ಲದ ಸಮಸ್ಯೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದರಲ್ಲೂ ಇವತ್ತು 12 ಗಂಟೆಯಿಂದ 4ರವರೆಗೂ ಮಾತ್ರ ತುಂಬ ಎಚ್ಚರಿಕೆ ಇರಲಿ. ಯಾರು ಏನೇ ಹೇಳಿದ್ರು ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಆ ಬೇಕು ಬೇಡಗಳನ್ನಾದರೂ ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಅದಕ್ಕಾಗಿ ಕುಲದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತು ಕಡಲೆಕಾಳು ಮತ್ತು ಬೆಲ್ಲ ಅಥವಾ ಕಡಲೆಬೇಳೆ ಬೆಲ್ಲ ಇಂತಹದ್ದನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವುದಾದ್ರು ಒಂದು ಆಲಯಕ್ಕೆ ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ತುಂಬ ಬದಲಾವಣೆಗಳನ್ನು, ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಶಾಂತಿ ಸಮಾಧಾನವಾಗಿರ್ತೀರಿ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ದಿನಗಳ ನಂತರ ಇಂತಹದ್ದೊಂದು ಅದೃಷ್ಟ, ಇಂತಹದ್ದೊಂದು ವಿಶೇಷತೆ ಅಂದರೆ ಅದು ತಪ್ಪಾಗಲಾರದು. ಆದರೆ ಮಾಡುವ ಕೆಲಸದ ಕಡೆ ಹೆಚ್ಚು ಗಮನ ಬೇಕು. ಹಾಗೆ ಯಾರೋ ನಿಂದನೆ ಮಾಡ್ತಾರೆ, ಮನೇಲಿರ್ತಕ್ಕಂಥವ್ರು ನಿಂದಿಸ್ತಾರೆ, ಅಥವಾ ಮೇಲಧಿಕಾರಿಗಳು ಸಮಸ್ಯೆ ಮಾಡ್ತಾರೆ, ಅಥವಾ ಯಾರಾದರೂ ನಿಮ್ಮನ್ನು ಬೈತಾರೆ ಅಂದರೆ ಆ ಕ್ಷಣದ ನೋವು ಮಾತ್ರ. ಆದರೆ ಇವತ್ತಿನ ಅದೃಷ್ಟ ಫಲ ಸಾಕಷ್ಟು ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ತಾವೇನು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ, ಬನ್ನಿ. ಹಲೋ, ನಮಸ್ತೆ ಗುರುಜಿ, ನಾನು ನವೀನ್ ಅಂತ ಮಾತಾಡ್ತಿರೋದು. ಅಮ್ಮ ನಮಸ್ತೆ ತಾಯಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಸ್ವಾಮಿ, ನಾನು ನವೀನ್ ಅಂತ ಮಾತಾಡ್ತಿರೋದು. ನವೀನ್ ಕುಮಾರ್ ಅಂತ. ನವೀನ್ ಕುಮಾರ್ ಅಂತ ಮಾತಾಡ್ತಾ ಇರೋದು? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸ್ವಾಮೀಜಿ, ನಾನು 14 ವರ್ಷದಿಂದ ಬರೀ ಕಷ್ಟನೇ ಆಗೋಯ್ತು. ಜೀವನ ಪೂರ್ತಿ ಕಷ್ಟ ಬರುತ್ತೆ. ನವೀನ್ ಕುಮಾರ್ ಅವರೇ, ನೊಂದ್ಕೊಳ್ಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಗುರುಜರ್ ನಮ್ಮ ಜೊತೆ ಇದ್ದಾರೆ. ಎಲ್ಲಾ ಕಷ್ಟಗಳಿಗೂ ಒಂದು ಪರಿಹಾರ ಅನ್ನೋದಿರುತ್ತೆ. ಯೋಚನೆ ಮಾಡಬೇಡಿ. ಎಲ್ಲ ನಮ್ಮ ತಾಯಿಗೆ ಹುಷಾರಿಲ್ಲ, ಕಿಡ್ನಿ ಡ್ಯಾಮೇಜ್, ಹಾರ್ಟ್ ಆಪರೇಷನ್ ಆಯ್ತು, ಕಣ್ಣು ಆಪರೇಷನ್ ಆಯ್ತು.
ಹೌದು ಕಿಡ್ನಿ ಎಲ್ಲ ಡ್ಯಾಮೇಜ್ ಆಯ್ತು. ಒಬ್ಬನೇ ದುಡಿಯೋದು ಮನೇಲಿ, ಯಾವುದು ಸ್ವಂತ ಮನೆ ಯಾವುದೂ ಇಲ್ಲ ಗುರುಜಿ. ತುಂಬಾ ಬೇಜಾರಾಗ್ಬಿಟ್ಟಿದೆ. ಹೌದು, ನನಗೆ ಅರ್ಥ ಆಗುತ್ತೆ, ತಲೆ ಕೆಡಿಸ್ಕೊಳ್ಬಿಡಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ನವೀನ್ ಕುಮಾರ್ ಅವರೇ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ನವೀನ್, ಏನು ಮಾಡ್ತಿದ್ದೀರಿ? ನಾವು ಒಂದು ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತೀನಿ, ಡೆಲಿವರಿ ಡ್ಯೂಟಿ ಒಳಗೆ. ನಮ್ದು ಏನೋ ಆಸ್ತಿ ಪಾಸ್ತಿ ಸ್ವಂತ ಮನೆ ಏನೂ ಇಲ್ಲ ಗುರುಜಿ. ನಮ್ಮ ತಂದೆ ತೀರೋದ್ರ 14 ವರ್ಷ ಆಯ್ತು. ಹಾಂ, ಅಲ್ಲ ಹೇಳಿಪ್ಪ, ಕೇಳಿಸ್ತಾ ಇದೆ, ಹೇಳಿ. ಅದೇ ನಮ್ಮ ತಂದೆ ತೀರೋದ್ರೆ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಂತು. ನಮ್ಮ ತಾಯಿಗೂ ತುಂಬಾ ಹುಷಾರಿಲ್ಲ, ಹಾರ್ಟ್ ಆಪರೇಷನ್ ಆಯ್ತು, ಕಣ್ಣು ಆಪರೇಷನ್ ಆಯ್ತು, ಆಂಜಿಯೋಗ್ರಾಮ್ ಎಲ್ಲ ಮಾಡಿಸಿದ್ದು. ಮತ್ತೆ ಕಿಡ್ನಿ ಪ್ರಾಬ್ಲಮ್ ಆಗಿಬಿಡುತ್ತೆ ಗುರುಜಿ. ತುಂಬಾ ಪತ್ರ ಮನೆ ಕಡೆ. ಕಿಡ್ನಿ ಸಮಸ್ಯೆ ಯಾರಿಗಾಗಿದೆ? ಯಾರು ತಂದ್ರೆ? ನಿಮಗೆ? ನಮ್ಮ ತಾಯಿಗೆ. ತಾಯಿಗೆ? ಹಾಂ. ತಾವೇನು ಉದ್ಯೋಗ ಮಾಡ್ತಿದ್ದೀರಿ? ನಾವು ಕಂಪ್ನಿಲಿ ಕೆಲಸ ಮಾಡ್ತೀನಿ ಗುರುಜಿ. ಅದೇ ಮದ್ದೇನೂ ಆಗಿಲ್ಲ, 40 ವರ್ಷ ಆಗೋಯ್ತು. ಫಸ್ಟ್ ದಿನ ಆಗಿಲ್ಲ ಗುರುಜಿ. ಪ್ರಯತ್ನ ಪಡ್ತಾನೆ ಇದ್ದೀನಿ, ಯಾವುದೂ ಬರಲೇ ಇಲ್ಲ. ಹಾಂ. ಎಲ್ಲಿ ಜೀವನದೆಲ್ಲ ಬರೀ ಕಷ್ಟಗಳಾಯ್ತಲ್ಲ. ಅಪ್ಪ ಹೋದ್ಮೇಲೆ ಅಪ್ಪನ ಜವಾಬ್ದಾರಿ ನಿಮಗೆ ಬಿತ್ತು ನೋಡಿ. ಹೌದು ಗುರುಜಿ. ಒಂದು ವಿಚಾರ ಇಲ್ಲ, ನಾನು ತುಂಬಾ ವರ್ಷದಿಂದ ಟ್ರೈ ಮಾಡ್ತಿದ್ದೆ ಗುರುಜಿ. ಮತ್ತೆ ಮಾತಾಡೋಣ ಅಂತ ತುಂಬಾ ಖುಷಿ ಆಗ್ತದೆ ಇವಾಗ ಲೈನ್ ಸಿಕ್ಕಿರೋದಕ್ಕೆ. ಒಳ್ಳೇದಾಗಲಿ. ಒಂದು ವಿಚಾರ ಎಲ್ಲರೂ ಅರ್ಥ ಮಾಡ್ಕೋಬೇಕಾದಂಥದ್ದಿದೆ. ಮನೆಯಲ್ಲಿ ಜವಾಬ್ದಾರಿ ಹೊರತಕ್ಕಂತಹ ಒಬ್ಬರು ಮನೇಲಿದ್ದಾರೆ ಅಂದರೆ ಅವರು 100 ಆನೆ ಬಲ ನಮಗಿರುತ್ತೆ. ಒಂದು ಸತಿ ಜವಾಬ್ದಾರಿ ಹೊರತಕ್ಕಂಥವರು ತಂದೆ ಅಥವಾ ತಾಯಿ, ಆ ತಂದೆ ಎಂಬತಕ್ಕಂತಹ ಪ್ರಧಾನವಾಗಿರ್ತಕ್ಕಂತಹ ಒಂದು ಮನಸ್ಥಿತಿ ಅದು ಬೆಟ್ಟದಷ್ಟು ನಮಗೆ ಶಕ್ತಿ ಕೊಡುತ್ತೆ. ತಂದೆಗೆ ಸರಿಸಾಟಿಯಾದ ಯಾರೂ ಅಲ್ಲ. ಅಂತಹ ತಂದೆನ ಕಳ್ಕೊಂಡ ಮೇಲೆ ಆ ಜವಾಬ್ದಾರಿ ಹೊರೋದಿದೆಯಲ್ಲ, ಆ ಜವಾಬ್ದಾರಿ ಹೊರೋದು ಏನು ಅಂತ ಬಹುಶಃ ನಿಮ್ಮನ್ನು ನೋಡ್ರೆ ಇವತ್ತು ರಾಜ್ಯ ಜನತೆಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ತಂದೆ ತಾಯಿ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿ ಸ್ಥಾನಮಾನಕ್ಕೆ ಒಂದು ಗೌರವ ಕಲ್ಪಿಸಿ ಅಂತ ಹೇಳ್ತಕ್ಕಂಥದ್ದು ಇದಕ್ಕೋಸ್ಕರನೇ. ತಂದೆ ತಾನು ಎಷ್ಟೇ ಬರಲಿ, ತನಗೆ ಬರ್ತಕ್ಕಂಥ ಏನೋ ಅಲ್ಪ ಸ್ವಲ್ಪ ಹಣದಲ್ಲಿ ಇಡೀ ಕುಟುಂಬವನ್ನು, ಸಂಸಾರವನ್ನು ಸರಿತೂಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಮಗೆ ಅದಕ್ಕಿಂತ 4 ಹೆಚ್ಚು ನಾವು ಸಂಪಾದನೆ ಮಾಡಿದ್ರೂ ಆ ತಂದೆಯ ಒಂದು ಮೇಂಟೆನೆನ್ಸು, ತಂದೆ ಹೇಗೆ ನೋಡ್ಕೊಳ್ತಿದ್ರು, ತಂದೆ ಕುಟುಂಬವನ್ನು ನಿರ್ವಹಣೆ ಮಾಡೋಂಥ ರೀತಿ ಖಂಡಿತ ನಮ್ಗಳ ಕೈಲಿ ಆಗೋದಿಲ್ಲ. ಅದಕ್ಕೆ ಮನೆಗೆ ಮನೆಗಿರ್ತಕ್ಕಂಥ ಯಜಮಾನರು ಅಥವಾ ತಂದೆ ಅವರ ಸ್ಥಾನಮಾನಕ್ಕೆ ಯಾವತ್ತೂ ಗೌರವಿಸ್ಬೇಕು. ತಂದೆ ಇಲ್ಲದವ್ರಿಗೆ ಗೊತ್ತಾಗುತ್ತೆ ಆ ಮನೆತನದ ಕಷ್ಟ ಏನು, ಆ ಮನೆ ಕಷ್ಟ ಏನು ಅಂತ. ಇರಲಿ, ತಂದೆ ಏನು ಕೆಲಸ ಮಾಡ್ತಿದ್ರು? ತಂದೆ ಟ್ರಾನ್ಸ್ಪೋರ್ಟ್ RFS ಇದ್ರು ಗುರುಜಿ, VRL. ತೀರೋದ್ರೆ ಗುರುಜಿ 14 ವರ್ಷ ಆಯ್ತು. ಆಮೇಲೆ ನನ್ನ ಮೇಲೆ ಎಲ್ಲ ಜವಾಬ್ದಾರಿ ಬಂತು. ನಮ್ಮ ತಾಯಿಗೆ ಕಣ್ಣು ಆಪರೇಷನ್ ಆಯ್ತು, ಹಾರ್ಟ್ ಆಪರೇಷನ್ ಆಯ್ತು, ಎಷ್ಟು ಜನ ಮಕ್ಕಳು? ಆಂಜಿಯೋಗ್ರಾಮ್ ಮಾಡಿಸಿದಾಯ್ತು. ನೀವು ಎಷ್ಟು ಜನ ಮಕ್ಕಳು? ನಾನು ಇಬ್ರು ಹೆಣ್ಮಕ್ಳು. ಒಬ್ಬನೇ ಮಗ ಗುರುಜಿ. ಒಬ್ರಿಗೆ 19 ವರ್ಷಕ್ಕೆ ಆಯ್ತು, ಒಬ್ರು 29 ವರ್ಷಕ್ಕೆ ಆಯ್ತು ಮದುವೆ. ನಮ್ದು 40 ವರ್ಷ ಆಯ್ತು. ಈಗ ಫಸ್ಟ್ ಮ್ಯಾರೇಜ್ ಇನ್ನೊಂದು ಯಾವ್ದು ಸೆಟ್ ಆಗಿಲ್ಲ. ಇರ್ಲಿ, ಫಸ್ಟು ಸೆಕೆಂಡ್ ಯಾರು ಕೇಳ್ರು ಸ್ವಂತ ಮನೆ ಗೌರ್ಮೆಂಟ್ ಕೆಲಸ ಕೇಳ್ತಾರೆ ಗುರುಜಿ. ನಮ್ದು ಬಾಡಿಗೆ ಮನೆ ಯಾವುದು ಆಸ್ತಿ ಪಾಸ್ತಿ ಇಲ್ಲ. ಒಬ್ಬನೇ ದುಡಿಯೋದು. ಏನು ಮಾಡ್ತೀರಿ? ಇದು ಸಾಕಷ್ಟು ಕಡೆ ಇರೋ ಸಮಸ್ಯೆ. ಇದು ಸರ್ಕಾರಿ ಕೆಲಸ ಇದ್ದು ಒಳ್ಳೆ ಆಸ್ತಿ ಪಾಸ್ತಿ ಇರತಕ್ಕಂಥವ್ರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಅದರಲ್ಲೂ ಇವತ್ತಿನ ಹೆಣ್ಣು ಮಕ್ಕಳ ಮನಪರಿಸ್ಥಿತಿ ಆ ಥರ ಆಗೋಗ್ಬಿಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಮನೇಲಿರ್ತಕ್ಕಂಥ ಹಿರಿಯರು ಅದನ್ನೇ ಚಿಂತನೆ ಮಾಡ್ತಿರ್ತಾರೆ. ಆದರೂ ಪ್ರತಿಯೊಂದಕ್ಕೂ ಒಂದು ಕಾಲ ಅಂತಿರುತ್ತಲ್ಲ. ಮೊದಲು ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಮನೆ ಪರಿಸ್ಥಿತಿಯಲ್ಲಿರ್ತಕ್ಕಂಥದ್ದು ಸ್ವಲ್ಪ ಬದಲಾವಣೆ ಆಗಲಿ. ನಿಮ್ಮ ಮನೆ ಪರಿಸ್ಥಿತಿಯನ್ನು, ಮನೆ ಪರಿಸರದಲ್ಲಿರ್ತಕ್ಕಂಥ ತೊಂದರೆಗಳನ್ನು ಬದಲಾಯಿಸ್ಕೊಳ್ಳೋದಕ್ಕೆ, ಸ್ವಲ್ಪ ದೂರ ಮಾಡ್ಕೊಳ್ಳಿಕ್ಕೆ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಒಂದು ರಾತ್ರಿ ಅಮ್ಮನ್ನು ಜೊತೆ ಮಾಡಿಕೊಂಡು ಒಂದು ರಾತ್ರಿ ಕಳೆದು ಬನ್ನಿ. ಯಾಕೆಂದರೆ ಅಮ್ಮನ ಆರೋಗ್ಯದಲ್ಲೂ ಬಹಳ ವ್ಯತ್ಯಾಸ ಅಂತ ಹೇಳ್ತಿದ್ದೀರಿ. ಅದಕ್ಕೋಸ್ಕರ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ಅಲ್ಲಿ ಮಲಗಿದ್ದು ಬೆಳಗ್ಗೆ ದೇವರ ದರ್ಶನ ಮಾಡಿಕೊಂಡು ಭಗವಂತನ ಆಶೀರ್ವಾದ ಪಡೆಯೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ ನಿಮ್ಮ ಸ್ವರದಲ್ಲಿ. ಇಲ್ಲಿವರೆಗೂ ನೀವು ಪಟ್ಟ ಕಷ್ಟ ಸಾಕು. ಇನ್ನು ಮುಂದಕ್ಕಾದರೂ ಭಗವಂತ ಒಳ್ಳೇದು ಮಾಡಲಿ. ಒಳ್ಳೇದು ಮಾಡುವಂತಹ ಕಾಲ, ಒಳ್ಳೇದಾಗುವಂಥ ಕಾಲ ಸನ್ನಿಹಿತವಾಗಿದೆ. ಅದಕ್ಕಾಗಿ ಎಲ್ಲ ದೇವರು ಮಾಡಾಯ್ತು ಸ್ವಾಮೀಜಿ. ಪ್ರತಿಯೊಂದು ದೇವರುಗಳು ಮಾಡಿದೆ, ಹರಕೆಗಳು ಕಟ್ಕೊಂಡಿದ್ದೀನಿ. ನೀವು ಹರಕೆ ಕಟ್ಕೊಳ್ಳೋದ್ರಿಂದ, ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ದೇವಸ್ಥಾನ ಹುಂಡಿ ಕಾಸು ಹಾಕೋದ್ರಿಂದ ಇದು ಪರಿಹಾರ ಅಲ್ಲ. ಮನುಷ್ಯನ ಗ್ರಹಗತಿಗಳು, ಗ್ರಹ ನಕ್ಷತ್ರಚಾರ ಪ್ರಕಾರ ನಮ್ಮ ಪ್ರಾರಬ್ಧ ಕರ್ಮವನ್ನು ಅನುಸರಿಸಿ ಯಾವಾಗ ಏನಾಗಬೇಕು, ಎಷ್ಟು ಲಾಭ ನೋಡಬೇಕು, ಎಷ್ಟು ನಷ್ಟ ನೋಡಬೇಕು, ಅತಿಯಾದಂಥ ಸಂಪಾದನೆ ಮಾಡಿ ಹೊಳೆಯಲ್ಲಿ ಹುಣಸೆಹಣ್ಣು ಕಲಿಸಿದಂಗೆ ಆಗೋದಿಲ್ವಾ? ಎಷ್ಟೋ ಜನ ದುಡ್ಡು ಕಳ್ಕೊಂಡಿರೋರಿಲ್ವಾ? ಅಥವಾ ಏನೂ ಗೊತ್ತಿಲ್ಲ ಅಂದರೂ ಅವರು ರಾಯಲಾಗಿ ರಾಜ್ಯದಿಂದ ಬದುಕ್ತಾ ಇಲ್ವಾ? ಎಲ್ಲವೂ ಸಿದ್ಧ ಗ್ರಹ ನಿಯಮ. ಅಂತಹ ಗ್ರಹಸ್ಥಿತಿಗಳಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ ಬದಲಾವಣೆ ಇದೆ. ಸ್ವಲ್ಪ ದಿವಸ ಕಾಯಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವಾಗ ಆಗುತ್ತೆ ಗುರುಜಿ ಮದುವೆ? ನಮ್ಮದು ಫಸ್ಟ್ ಮ್ಯಾರೇಜ್ ಆಗುತ್ತೆ ಗುರುಜಿ. ನಾ ಹೇಳ್ತಾ ಇದ್ದಲ್ಲ, ಮದುವೆ ಪ್ರಯತ್ನ ಈಗ ನೀವು ಮಾಡಿ. ಇದು ಈ ತಿಂಗಳಲ್ಲಿ ಮದುವೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಕಾರ್ಯಸಿದ್ಧಿ ಆಗುವಂತಹ ಯೋಗಫಲ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ,
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ತಾವು ಮಾಡುವಂಥ ಯಾವುದೇ ಕೆಲಸ ಆದರೂ ಸ್ವಲ್ಪ ಜವಾಬ್ದಾರಿಯುತವಾಗಿ ಆಲೋಚನೆ ಮಾಡಿ ಒಳ್ಳೆಯ ಒಂದು ಕೆಲಸದ ಬಗ್ಗೆ, ಒಳ್ಳೆಯ ಕೆಲಸದ ಬಗ್ಗೆ ಅಥವಾ ಒಳ್ಳೆಯ ಮನಸ್ಸಿನಿಂದ ನೀವು ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಭಾಳ ಅದೃಷ್ಟದ ಕಾಲ, ಭಾಳಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದರೆ ಹೆಣ್ಮಕ್ಕಳಿಗೆ ಒಳ್ಳೆಯ ಉದ್ಯೋಗ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಶ್ರಮಪಟ್ಟರೂ ಸಾಕಷ್ಟು ಅನುಭವವನ್ನು, ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಸಿಹಿ ಪದಾರ್ಥವನ್ನು ಯಾರಾದರೂ ಮಕ್ಕಳಿಗೋ ಹಿರಿಯರಿಗೋ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಫಲಾಫಲಗಳಲ್ಲಿ ಭಗವತ್ ಸಂಕಲ್ಪ, ಭಗವಂತನ ಕೃಪೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಭಗವತಿಯ ಸಾನ್ನಿಧ್ಯವನ್ನು ಪ್ರಾರ್ಥನೆ ಮಾಡ್ತಾ ಒಂದೆರಡು ವಿಳೆದೆಲೆ ಅಡಿಕೆ, ಒಂದಷ್ಟು ಹಣ್ಣು, ಒಂದಷ್ಟು ಹೂವು, ಮಂಗಳ ದ್ರವ್ಯ, ಅರಿಶಿನ, ಕುಂಕುಮ ಇಂತಹದ್ದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಯಾರಾದರೂ ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೆ, ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಅರ್ಚನೆ ಮಾಡಿರ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದವನ್ನು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಹಣೆಗೆ ಕುಂಕುಮವನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ದು, ಒಂದು ಅಂಗೈಯಾಗಲ ಶ್ವೇತವರ್ಣದ ಕರ್ಚೀಫು, ಬಿಳಿಯ ಬಣ್ಣದ ಬಟ್ಟೆಯನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಕನ್ಯಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಯಾರೋ ಏನೋ ಅಂದರು ಅಂಥೇಳಿ ಕಣ್ಣೀರು ಹಾಕೋದು, ಮುಂಗೋಪದಲ್ಲಿರ್ತಕ್ಕಂಥದ್ದು, ಅಥವಾ ಬೇರೇನೋ ಆಲೋಚನೆ ಮಾಡ್ತಕ್ಕಂಥದ್ದು, ಇರ್ತಕ್ಕಂಥ ಉದ್ಯೋಗ ಮಾಡುವಂಥ ವ್ಯವಹಾರಗಳನ್ನು ಕೈಬಿಟ್ಟು ನಡೆಸ್ತಕ್ಕಂಥದ್ದು, ಇದ್ಯಾವುದೂ ಮಾಡಬಾರ್ದು. ಆದಷ್ಟು ಎಚ್ಚರಿಕೆ ನಡೆ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಮಾಡುವಂಥ ಕೆಲಸ ಅದ್ಭುತವಾದಂಥ ರೀತಿಯಲ್ಲಿರಲಿ. ಹೆಚ್ಚಿನ ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಅದು ಮಧ್ಯಾಹ್ನ 2ರಿಂದ 6:20 ತನಕ. ಭಾಳ ಒಳ್ಳೆಯ ಕಾಲ, ಒಳ್ಳೆಯದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಅಡಚಣೆ ಆಗ್ಬೋದು, ಮನಸ್ಸು ನೆಮ್ಮದಿಲ್ದಿರ ಆಗ್ಬೋದು, ಅಧಿಕವಾದಂತಹ ಚಂಚಲತೆ ಇರ್ಬೋದು, ಸರಿಯಾದ ಸಮಯಕ್ಕೆ ಉದ್ಯೋಗಕ್ಕೆ ಬರಲಿಕ್ಕೆ ಆಗದಿರೇ ಇರ್ತಕ್ಕಂಥದ್ದು ಇರ್ಬೋದು. ಅಂದರೆ ಒಂದಷ್ಟು ಭಯದ ವಾತಾವರಣ ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತೇನು ಶಿಕ್ಷೆ ಆಗ್ಬೋದು, ಅಥವಾ ಯಾವತ್ತೋ ನಾನು ಮಾತಾಡಿರ್ತಕ್ಕಂಥ ಮಾತಿಗೆ ಇವತ್ತು ನನಗೇನು ಪ್ರತಿ ಉತ್ತರ ಬರುತ್ತೋ, ಅಥವಾ ಮೇಲಧಿಕಾರಿಗಳು ನಮ್ಮ ಬಗ್ಗೆ ಯಾವೊಂದು ಕ್ರಮವನ್ನು ತೆಗೆದುಕೊಳ್ತಾರೋ, ಅಥವಾ ಇವತ್ತು ನಾನು ಮಾಡ್ತಿರ್ತಕ್ಕಂಥ ಕೆಲಸ ಸರಿ ಇದೆಯೋ ಇಲ್ವೋ, ಹೀಗೆ ಎಲ್ಲವೂ ಸಹಿತ ಒಂಥರ ಗೊಂದಲದಲ್ಲಿ ತಾವಿದ್ದೀರಿ. ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಯರಾಗಲಿ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ, ಅಣ್ಣ ಅತ್ತಿಗೆ ಯಾರೇ ಆಗಲಿ, ಗುರು ಹಿರಿಯರು ಹೇಳುವಂಥ ಮಾತನ್ನು, ಅನುಭವಸ್ಥರು ಹೇಳುವ ಮಾತನ್ನು ತುಲಾರಾಶಿಯವರು ಇವತ್ತು ಗಮನಕ್ಕೆ ತಂದುಕೊಂಡ್ರೆ ಅದೃಷ್ಟ ನಿಮ್ಮದು. ಇದರ ಮಧ್ಯದಲ್ಲಿ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ. 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಅರಿಶಿನವನ್ನು ನೀರಲ್ಲಿ ಕಲಸಿ ಅರಿಶಿನದ ಉಂಡೆಯನ್ನಾಕಾರ ಮಾಡಿ ಅದನ್ನು ಹಸಿರು ಗಿಡಗಳ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಅಥವಾ ಯಾವುದೇ ಒಂದು ಚಿಂತನೆ ಮಾಡಿದ್ರೂ ಇವತ್ತು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗುವಂಥ ದಿನ. ಎಷ್ಟೇ ಆದರೂ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಕುಲದೇವರ ಅನುಗ್ರಹ ಬೇಕು, ಜೊತೆಗೆ ಅನುಭವಸ್ಥರ ಮಾತು ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ನಾವು ದೂರ ಮಾಡ್ಕೋಬೇಕು. ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯದಿಂದ ಹೊರಗಡೆ ಇದ್ದರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಯಾರನ್ನೂ ಸಮಂಜಸವಾಗಿ ನೀವು ತೊಗೊಂಡೋಗಲಿಲ್ಲ ಅಂದರೆ ಉದ್ಯೋಗ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸನ್ನು ನೊಂದುಕೊಂಡು ಬೇರೇನೂ ಆಲೋಚನೆ ಮಾಡಿದ್ರೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿರ್ತೀರಿ. ಅಂಥ ಸಮಯದಲ್ಲಿ ತೊಂದರೆ ತಾಪತ್ರೆಗಳನ್ನು ತುಂಬಿಸ್ಕೊಂಡ್ಬಿಡ್ತೀರಿ. ಬಹಳ ಎಚ್ಚರಿಕೆ ಬೇಕು, ಎಚ್ಚರಿಕೆಯ ನಡೆ ಇರಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ್ದು ಮಹಾವಿಷ್ಣುನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ವಿಷ್ಣು ದೇವಾಲಯಕ್ಕೆ ಬಂದು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೊಂದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾ ಹಾವೇರಿಯಿಂದ ಗುರುಜಿ. ಹಾವೇರಿ ಬೇಡ. ಹಾ, ಆಯ್ತು ತಾಯಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ನಾನು ಚೆನ್ನಾಗಿದ್ದೀನಮ್ಮ, ತಾವು ಹೇಗಿದ್ದೀರಿ?
ನಾವು ಚೆನ್ನಾಗಿದ್ದೀವಿ ಗುರುಜಿ. ಒಳ್ಳೇದಾಗಲಿ. ತುಂಬಾ ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ತಾಯಿ, ಒಳ್ಳೇದಾಗ್ಲಮ್ಮ, ಶುಭವಾಗಲಿ. ಹಾ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾ ಗುರುಗಳೇ ನಮಸ್ತೆ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ ಗುರುಗಳೇ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಹಾ ಗುರುಗಳೇ, ನಮ್ಮ ಕುಟುಂಬದಲ್ಲಿ ಯಾವ್ದು ಒಂದು ಒಳ್ಳೆ ಕಾರ್ಯ ನಡೀತಾ ಇಲ್ಲ. ಎಲ್ಲರಿಗೂ ಆರೋಗ್ಯ ಸಮಸ್ಯೆ. ನಮ್ಮ ತಮ್ಮಂದು ನಂದು ಮದುವೆನೂ ಕೂಡ ಆಗಿಲ್ಲ. ಓಹೋ. ತಾಯಿಗೆ ಆರೋಗ್ಯ ಸಮಸ್ಯೆ. ಅದೇ ಏನ್ ಮಾಡ್ಬೇಕು? ನಮ್ಮ ಮನೇಲಿ ಏನೇ ಮಾಡಕ್ ಹೋದ್ರು ಯಾವ ಕಾರ್ಯನೂ ನಡೀತಾ ಇಲ್ಲ. ಏನೇ ಮಾಡಕ್ ಹೋದ್ರು ಬರೀ ವಿಘ್ನ ಆಗ್ತಾ ಇದೆ. ನಿನ್ನೆ ಇದ್ದಕ್ಕಿದ್ದಂಗೆ ನಮ್ ತಾಯಿ ಎಡು ಬಿಟ್ರು. ಇದ್ದಕ್ಕಿದ್ದಂಗೆ ಮೇಲ್ಗಡೆ ಹತ್ತಕ್ಕೆ ಆಗ್ಲಿಲ್ಲ. ಅವರಿಗೆ ಒಂದೇ ಸರಿ ಏನಾಗುತ್ತೆ ಅನ್ನೋ ಭಯ. ನಿನ್ನೆ ಏನಾಗುತ್ತೋ ಅವ್ರು ಏನಾಗ್ತಾರೋ ಅನ್ನೋ ಭಯ. ಕಾಲು ಜೋಮ್ ಹಿಡಿಸ್ತಂತೆ, ಅವ್ರಿಗೆ ನಡೆಯಕ್ಕೆ ಆಗಲ್ಲ ಮನೇಲಿ. ಅವ್ರಿಗೂ ಸ್ವಲ್ಪ BP ಪ್ರಾಬ್ಲಮ್ ಇದೆ ಮನೇಲಿ. ಯಾವ್ದು? ಹಾ ಹೇಳಿ ಗುರುಜಿ. ಅಮ್ಮಂಗೆ ವಯಸ್ಸು ಎಷ್ಟಮ್ಮ? ಅಮ್ಮನಿಗೆ 65 ಮೇಲಿದೆ ಗುರುಜಿ ಇವಾಗ. ಆದರೂ 65 ಏನಂತ ವಯಸ್ಸಲ್ಲ, ಭಯಪಡಬೇಡಿ. ಆದರೆ BP ಇದೆ ಅಂತ ಹೇಳಿದ್ರಿ, BP ಮಾತ್ರ ತಗೊಳ್ತಾ ಇದ್ದಾರಾ? ಹಾ ತಗೊಂತಾ ಇದ್ದಾರೆ. ನಾರ್ಮಲ್ ಇದೆ, 140 ಇರುತ್ತೆ ಸರ್ ಗುರುಜಿ. ನೋಡಿ, ಆದಷ್ಟು BP ಮಾತ್ರ ನಿಲ್ಲಿಸಬಾರ್ದು. BP ಮಾತ್ರ ಡೈಲಿ ತಗೊಂತಾರೆ ಗುರುಜಿ. BP ಮಾತ್ರ ಕಂಪಲ್ಸರಿ ನೋಡ್ಕೊಳ್ಬೇಕು. ಯಾಕೆಂದರೆ BP ಇಂದಲೇ ನಮಗೆ ಬೇರೆ ಥರ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು, ನರನಾಡಿಗಳಲ್ಲಿ ತೊಂದರೆ ಬರೋದು ಮತ್ತು ರಕ್ತ ಎಪ್ಪುಗಟ್ಟತಕ್ಕಂತಹದ್ದು, ಅದು ಬ್ರೈನ್ಗೆಲ್ಲೋ ಎಫೆಕ್ಟ್ ಆಗುವಂಥದ್ದು. ಬ್ರೈನಲ್ಲಿ ಫಂಕ್ಷನಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಕಾಲು ಜೋಮ್ ಬರ್ತಕ್ಕಂಥದ್ದು, ಪಾದಗಳು ಉರಿ ಬರ್ತಕ್ಕಂಥದ್ದು, ಹೆಜ್ಜೆ ಹಾಕಿ ನಡೆಸಲಿಕ್ಕೆ ಆಗದಿರ ಇರ್ತಕ್ಕಂಥದ್ದು ಮತ್ತು ಯಾವಾಗಲೂ ಏನೋ ಒಂಥರ ಹಿಂಸೆ ಪಡುವಂಥದ್ದು, ಇದೆಲ್ಲ ಆಗುತ್ತೆ. ಅದಕ್ಕೆ ಸರಿಯಾದ ಟ್ಯಾಬ್ಲೆಟ್ಸ್ ಮೇಂಟೈನ್ ಮಾಡಲಿ. ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯಕರವಾಗಿ ಅವ್ರನ್ನ ಯಾವುದೇ ಥರ ಬೇರೆ ಥರ ಮೈಂಡ್ ಆ ಕಡೆ ಹೋಗ್ದಿರಾ ಸ್ವಲ್ಪ ನಗ್ನಗ್ತಾ ಇಟ್ಕೊಳ್ಬೇಕು ನೀವು. ಆದರೆ ನಿಮ್ಮ ಪರಿಸ್ಥಿತಿ ಪ್ರಕಾರ ನೀವು ಹೇಳೋದು ನೋಡಿದ್ರೆ ಅಣ್ಣನಿಗೆ ಮದುವೆ ಇಲ್ಲ, ನಿಮಗೂ ಮದುವೆ ಇಲ್ಲ. ತಮ್ಮನಿಗೆ ಗುರುಜಿ. ಅಮ್ಮ ಚೆನ್ನಾಗಿರ್ತಾರೆ ಗುರುಜಿ, ನಮ್ಮ ಮದುವೆ ಆಗೋ ತನಕ ಏನೂ ತೊಂದರೆ ಇಲ್ಲಮ್ಮ. ಅಮ್ಮನೂ ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿರ್ತೀರಿ. ಆದರೆ ಮದುವೆ ಯಾಕೆ ವಿಳಂಬ ಆಗ್ತಾ ಇದೆ? ಗೊತ್ತಿಲ್ಲ ಗುರುಜಿ. ಯಾವ ಕಾರ್ಯ ಮಾಡಕ್ ಹೋದ್ರು ಮನೇಲಿ ಏನು ನಡೀತಾ ಇಲ್ಲ. ಏನ್ ಪೂಜೆ ಮಾಡಕ್ ಹೋದ್ರು ಸರಿ ಆಗಂಗಿಲ್ಲ. ಏನಾದ್ರೂ ಒಟ್ಟು ವಿಜ್ಞಾನ. ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ? ಮನೇಲಿ ಪ್ರಯತ್ನ ಮಾಡ್ತಾ ಇದ್ದೀರಾ? ಪ್ರಯತ್ನ ಮಾಡ್ತಾ ಇದೀವಿ ಗುರುಜಿ. ನಮ್ಮ ಮನೇಲಿ ಯಾರಾದ್ರೂ ಮಾಟ ಮಂತ್ರ ಏನಾದ್ರು ಈ ತರ ಏನಾದ್ರು ಮಾಡಿದಾರ ಗುರುಜಿ? ಈಗ ನೀವು ಏನ್ ಓದಿದ್ರಮ್ಮ? ವಿದ್ಯಾಭ್ಯಾಸ ಏನಾಗಿದೆ ತಾಯಿ? ಏನ್ ಹೇಳಿ ಗುರುಜಿ? ವಿದ್ಯಾಭ್ಯಾಸ ನಂದು ಡಿಗ್ರಿ ಆಗಿದೆ ಗುರುಜಿ. ಅಕೌಂಟ್ಸ್ ವರ್ಕ್ ಮಾಡ್ತಾ ಇದ್ದೆ. ಈಗ ಸದ್ಯ ತಂದೆ ತಾಯಿ ನೋಡ್ಕೊಂಡು ಅವ್ರಿಗೆ ಏಜ್ ಆಗಿದೆ ಅಂತ ಮನೇಲೇ ಇದ್ದೇನೆ ಗುರುಜಿ. ಮತ್ತೆ ಮನೆ ಸಂಸಾರ ನೋಡೋದು ಹೇಗೆ? ತಮ್ಮ ಏನಾರು ಮಾಡ್ತಾರಾ? ತಮ್ಮಂದು MNC ಕಂಪ್ನಿಯಲ್ಲಿ ಇದ್ದ ಗುರುಜಿ. ಅವನದು ಸ್ವಲ್ಪ ಪ್ರಾಬ್ಲಮ್ ಆಗಿ ಈಗ ಕೆಲಸ ಬಿಟ್ಟಿದ್ದಾನೆ ಗುರುಜಿ. ಈಗ ಅವನಿಗೂ ಕೆಲಸ ಇಲ್ಲ. ಮನೇಲಿ ಯಾರು ದುಡಿಮೆ ಇಲ್ಲ. ಮನೇಲಿ ತುಂಬಾನೇ ತೊಂದರೆ ಗುರುಜಿ. ಹಣಕಾಸಿನ ತೊಂದರೆ, ಆರೋಗ್ಯ ಸಮಸ್ಯೆ, ಮದುವೆ ಇಲ್ಲ. ಮೊದಲು ಮದುವೆ ಬಗ್ಗೆ ಚಿಂತನೆ ಮಾಡೋಣ. ಮದುವೆ ಮತ್ತು ಮನೆ ಆರೋಗ್ಯದ ಬಗ್ಗೆ ಸುಧಾರಣೆ ಬೇಕು. ಎರಡಕ್ಕೂ ಸೇರಿ ಒಂದೇ ತಂತ್ರಸಾರ ನೀವು ಮಾಡಬೇಕಾದ್ದು. ಕರೆಕ್ಟಾಗಿ 11 ದಿವಸ ನೀವು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಬೆಳಗ್ಗೆ 5 ರಿಂದ 6 ಗಂಟೆ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಅರಳಿ ಮರಕ್ಕೆ 11 ಪ್ರದಕ್ಷಿಣೆ ಮಾಡಿ ಆ ಮರದ ಬುಡದಲ್ಲಿ ಒಂದು ಕೆಂಪು ವಸ್ತ್ರದಲ್ಲಿ 1 ಹಿಡಿಯಷ್ಟು ತೊಗರಿಬೇಳೆ ಗಂಟು ಕಟ್ಟಿ ಅಲ್ಲೇ ಇಟ್ಬಿಡಿ. ಅಲ್ಲಿಂದ ಮನೆಗೆ ಬಂದು ಒಂಚೂರು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನರಸಿಂಹದೇವರ ಹೆಸರಲ್ಲಿ ಒಂದಿಷ್ಟು ಬೆಲ್ಲನೋ ಸಕ್ಕರೆನೋ ಜೇನುತುಪ್ಪನೋ ನೈವೇದ್ಯ ಮಾಡಿ ಅದನ್ನು ಸಣ್ಣ ಮಕ್ಕಳಿಗೆ ಕೊಡಿ. ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಒಂದು ತಾಮ್ರ ತಟ್ಟೆಯಲ್ಲಿ ಸ್ವಲ್ಪ ನೀರು, ಒಂಚೂರು ಸುಣ್ಣ, ಒಂಚೂರು ಅರಿಶಿನ, ಈ ಕೆಂಪು ನೀರು ಅಥವಾ ಕಿಸರು ನೀರು ಅಂತಾರಲ್ಲ, ರಾತ್ರಿ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನನ್ನು ದೃಷ್ಟಿ ತೆಗೆದುಕೊಂಡು ಹಸಿರು ಗಿಡದ ಮೇಲೆ ಚೆಲ್ರಿ. ಇದನ್ನು ಕರೆಕ್ಟಾಗಿ 11 ಅಥವಾ 9 ದಿವಸ ನೀವು ನಿರಂತರವಾಗಿ ಮಾಡಿ 10ನೇ ದಿವಸ ಅಥವಾ ಈ ಕಾರ್ಯಕ್ರಮ ಮುಗಿಸಿದ ಮಾರನೇ ದಿವಸ ಎಲ್ಲರೂ ನಿಮ್ಮ ಪ್ರಾಂತ್ಯದಲ್ಲಿ ಹರಿಯೋ ನೀರಿದ್ದರೆ ಒಂದ್ಸತಿ ಹರಿಯೋ ನೀರಿಗೆ ಹೋಗಿ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಒಂದು ಸಿಹಿ ಪದಾರ್ಥ ಮಾಡಿ ಒಂದು 4 ಜನ ಮುತ್ತೈದೆಯರಿಗೋ ಅಥವಾ ಮಕ್ಕಳಿಗೋ ಅದನ್ನು ಹಂಚಿರಿ. ಇಷ್ಟು ಕೆಲಸ ನೀವು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ಅನ್ನೋದು ಶುರುವಾಗುತ್ತೆ. ವಿವಾಹಕ್ಕೆ ದಾರಿ ಆಗುತ್ತೆ, ಉದ್ಯೋಗ ದಾರಿ ಸಿಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ವಿವಾಹ ಆಗುವಂಥ ಯೋಗ ಫಲ ಇದೆ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂಥ ಕೆಲಸಗಳು. ಯಾವುದೇ ಕೆಲಸ ಚುರುಕಾಗಿ ನಡೆಯಲ್ಲ. ಯಾವುದು ಅಂದುಕೊಂಡ್ರೂ ಕೆಲಸ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಬರೀ ನಿಷ್ಠೂರದ ಮಾತು. ಬೆಳಗ್ಗೆ ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಮನಸ್ಸು ನೆಮ್ಮದಿಯಾಗಿರೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ, ತಲೆ ತುಂಬ ಏನೋ ತುಂಬಿಕೊಂಡು ಆ ಕೆಲಸ ಆಗುತ್ತೋ ಇಲ್ವೋ, ಇದೊಂದು ಭಾಳ ತಲೆಯಲ್ಲಿ ಕೂತ್ಕೊಂತಲ್ಲ, ಈ ಹೊರೆ ಹೇಗಪ್ಪ ತಲೆಗಿಳಿಸ್ಕೊಳ್ಳೋದು, ಈ ಪ್ರಕಾರವಾದಂಥ ಚಿಂತನೆ. ಆದರೆ ಇದರ ಮಧ್ಯದಲ್ಲಿ ನಿಮ್ಮ ಮನೋಕಾಮನೆಗಳು, ನಿಮ್ಮ ಇಷ್ಟಾರ್ಥಗಳು ಜೊತೆಗೆ ನೀವೇನು ಅಂದುಕೊಂಡಿದ್ರೋ ಅದನ್ನು ಸಾಧನೆ ಮಾಡ್ಕೊಳ್ಳೋಕ್ಕೋಸ್ಕರ
ಎಲ್ಲಾದರೂ ಒಂದು ಬೇವಿನ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡುವಂಥದ್ದು. ಹಾಗೆ ಸಾಧ್ಯವಾದರೆ ಒಂದಷ್ಟು ಕಡಲೆಬೇಳೆ, ಅಕ್ಕಿ ಇದನ್ನು ಯಾವುದಾದ್ರೂ ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇದೂ ಆಗಿಲ್ಲ ಅಂದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂಚೂರು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಇಂತಹ ಕಾಯಕಕ್ಕೆ ಮುಂದಾದರೆ ಆಗ ಧನುರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಬೆಳಕನ್ನು, ಒಂದಷ್ಟು ಸಿದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಪ್ರಯಾಣ ಕಾಲ ಆಗಲಿ, ವ್ಯವಹಾರ ಮಾಡುವಾಗಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡ್ತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಇಂಥ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಇರುತ್ತೆ, ಸಮಾಧಾನ ಇರಲ್ಲ. ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ಜನಕ್ಕೆ ಉಸಿರಾಟ ಪ್ರಕ್ರಿಯೆ ಇರಲಿ ಅಥವಾ ಒಂದಷ್ಟು ಬೆನ್ನೋವು ಬರ್ತಕ್ಕಂಥದ್ದು, ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಉದ್ಯೋಗಕ್ಕೆ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಆಗದೇ ಇರ್ತಕ್ಕಂಥದ್ದು, ಯಾವುದಾದ್ರೂ ಒಂದು ಮಾತುಕತೆ ಆಗಿ ಅಥವಾ ಒಂದು ಮಾತು ಕೊಟ್ಟು ಇಷ್ಟೊತ್ತಿಗೆ ಬರ್ತೀನಿ, ಇಂಥದ್ದೊಂದು ಕೆಲಸ ಮಾಡ್ತೀನಿ ಅಂದರೆ ಆ ಸಮಯಕ್ಕೆ ಅದನ್ನು ನೀವು ಅಟೆಂಡ್ ಮಾಡಲಿಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿರ್ತೀರಿ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ. ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ಬೆಲ್ಲ ಅಥವಾ ಒಂದಷ್ಟು ಸಕ್ಕರೆ ಇಂತಹದ್ದನ್ನು ಎಲ್ಲಿ ಇರುವೆಗೂಡಿರುತ್ತೋ ಅಂತಹ ಕಡೆ ಹಾಕೋದ್ರಿಂದ ಮಕರ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ತುಂಬ ದಿನಗಳ ನಂತರ ಇವತ್ತೊಂದು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಯಾಣ ಕಾಲ ಆಗಲಿ, ವ್ಯವಹಾರ ಆಗಲಿ ಅಥವಾ ಮಾಡುವ ಉದ್ಯೋಗದ ಜೊತೆಗೆ ಮತ್ತೊಂದು ಕೆಲಸ ಕಾರ್ಯವಾಗಲಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ಸ್ವಲ್ಪ ಆಯಾಸ ಪಡ್ತೀರಿ. ಯಾರೊಬ್ಬರೊಂದಿಗೆ ಏನು ವ್ಯವಹಾರ ಮಾಡಬೇಕಾದ್ರೂ ಗೌಪ್ಯತೆ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ನೀವು ಮಾಡುವ ಪ್ರತಿಯೊಂದು ಕೆಲಸ ನಿಮಗೆ ಸಮಾಧಾನ ಇದ್ದರೂ ಹೊರಪ್ರಪಂಚಕ್ಕೆ ಅದು ಗೊತ್ತಾಗೋದೋ ಬಿಡೋದೋ ಅದ್ರ ಬಗ್ಗೆ ಸರಿಯಾದ ಮಾರ್ಗ ಇದ್ದಿದ್ರೆ ಸಮಸ್ಯೆ ತಂದುಕೊಳ್ಬೇಕಾಗತ್ತೆ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಭಗವಂತನಾದಂಥ ಶನೇಶ್ಚರನ್ನ ಪ್ರಾರ್ಥನೆ ಮಾಡ್ತಾ ಧರ್ಮ ಮಾರ್ಗದಲ್ಲಿ ನಡೆದರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡುವ ಕೆಲಸಗಳಲ್ಲಿ ಅಡ್ಡಿ ಆತಂಕ ಇದೆ, ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿದೆ, ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸುವಂಥ ರೀತಿಯಲ್ಲಿದೆ. ಇವತ್ತು ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು ಕಾಣಬೇಕಾದರೂ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಅದಕ್ಕಾಗಿ ಒಮ್ಮೆ ಪ್ರಾರ್ಥನೆಯನ್ನು ಮಾಡಿ, ಸಾಧ್ಯವಾದರೆ ತುಳಸಿ ಗಿಡದ ಮುಂಭಾಗದಲ್ಲಿ ನಿಂತು ತುಳಸಿಗೆ ಸ್ವಲ್ಪ ನೀರು ಹಾಕಿ, ಒಂದು ಧರಣೆ ತುಳಸಿ ನೀರನ್ನ ಅಂದರೆ ತುಳಸಿಯ ಮೇಲೆ ನೀರು ಹಾಕಿ ಆ ನೀರಿನ ತೀರ್ಥ ರೂಪದಲ್ಲಿ ನೀವು ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಫಲಾಫಲಗಳನ್ನು ಯಾವುದು ಅಪೇಕ್ಷೆ ಪಡೆದಿದ್ದರೂ ಭಗವಂತ ಏನು ಕೊಡಬೇಕೋ ಅದು ಕೊಟ್ಟೇ ಕೊಡ್ತಾನೆ. ಆದರೆ ನಾವು ಸ್ವಲ್ಪ ನಿಷ್ಠುರಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಅದರಲ್ಲೂ ಇವತ್ತಿನ ದಿವಸ ಸಾಕು ಪ್ರಾಣಿಗಳ ಹತ್ರ ಹುಷಾರಾಗಿರಬೇಕು. ಸಾಕು ಪ್ರಾಣಿಗಳ ಹತ್ರ ಹುಷಾರಾಗಿರಿ. ಹಾಗೆ ಮಾಡೋ ಕೆಲಸಗಳ ಬಗ್ಗೆ ಜವಾಬ್ದಾರಿ ಇರಲಿ, ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇರಲಿ, ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರವನ್ನು ತೆಗೆದುಕೊಳ್ಳಿ. ಸಾಧ್ಯವಾದರೆ ಯಾರು ತುಂಬ ಕಡುಬಡತನದಲ್ಲಿರ್ತಾರೋ, ಸಂಕಷ್ಟದಲ್ಲಿರ್ತಾರೋ ಅಥವಾ ವಿದ್ಯಾರ್ಥಿಗಳ ಜೀವನಕ್ಕೆ ಬೇಕಾಗಿರುವಂಥ ಒಂದಷ್ಟು ಸಲಹೆಗಳನ್ನು ಅಥವಾ ಅವರು ಬೇಕಾದಂಥ ಸಹಾಯವನ್ನು ತಾವು ಮಾಡುವಂಥ ನಿಟ್ಟಿನಲ್ಲಿದ್ದರೆ ಗುರುವಿನ ಅನುಗ್ರಹವನ್ನು, ಇಷ್ಟಾರ್ಥವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಹಾಂ ಅಮ್ಮ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗುಲ್ಬರ್ಗದಿಂದ ಕಮಲಾಪುರ ಅಂತ. ಆಯಿತು ತಾಯಿ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ರಶಿಕಲಾ. ಅಮ್ಮ, ರಸಿಕಲಾ ಅಂತ ಹೇಳಿ. ಗುರುಜರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ಹೇಳು ತಾಯಿ. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಇವತ್ತು ನಮ್ಗೇನೋ ಒಂದು ಖುಷಿ ನಿಮ್ಮ ಕರೆ ಸಿಕ್ಕಿದ್ದಕ್ಕೆ. ಆಯ್ತಮ್ಮ, ಒಳ್ಳೇದಾಗಲಿ ತಾಯಿ, ಹೇಳಮ್ಮ. ಗುರುಜಿ, ನನ್ನ ತುಂಬಾ ವರ್ಷದಿಂದ ಅನಾರೋಗ್ಯ. ಹೇಳಮ್ಮ. ನನಗೆ 4 ಜನ ಹೆಣ್ಮಕ್ಳು ಇದ್ದಾರೆ. ಮೊದಲನೇದಾಗ ಎಲ್ಲ ನಾರ್ಮಲ್ ಆಗಿದೆ ಗುರುಜಿ. ಆದ್ರೆ ಮಧ್ಯೆ ಸ್ವಲ್ಪ ಅಬೋಷನ್ ಆಗಿ ನನಗೆ ಪ್ರಾಬ್ಲಮ್ ಆಗಿದೆ. ಹೊಟ್ಟೆ ಕಡಿತದೆ, ಕೈಕಾಲು ಅನಿಸ್ತದೆ, ಕಸಿಸಿ ಆಗ್ತದ, ವಾಮಿಟ್ ಆಗ್ತದ, ಬಾತ್ರೂಮ್ ಹೆಚ್ಚಿಗೆ ಆಗ್ತದ. ಆಯ್ತು, ಯೂರಿನ್ ಸಮಸ್ಯೆ ಬಪ್ಪು ಗುರುಜಿ. ನಾನು 2 ಸಲ ಆಪರೇಷನ್ ಮಾಡ್ಕೊಂಡಿದ್ದೀನಿ ಯೂರಿನ್ ಕಲ್ಲಿಂದ. ಆದ್ರೂ ನನಗದು ಕಡಿಮೆ ಆಗಲಿಲ್ಲ. ಅಲ್ಲಮ್ಮ, ನಾನು ಮಾತು ಹೇಳ್ತೀನಿ ಕೇಳು. ಈ ಮೇಲಿಂದ ಮೇಲೆ ಅಬರ್ಷನ್ ಆಗ್ತಕ್ಕಂಥದ್ದು
ಅಥವಾ ನಿಮ್ಮ ಸ್ವಂತ ತೀರ್ಮಾನದ ಮೇಲೆ ಇಲ್ಲದ ಟ್ಯಾಬ್ಲೆಟ್ಸು ಅಥವಾ ಇನ್ನೇನೋ ಒಂದು ಪ್ರಯೋಗ ಮಾಡಿಕೊಂಡು ಅದರಿಂದ ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಹಾಸ್ಪಿಟ್ಲ್ಗೆ ಹೋಗಿದ್ದಾಗ ಏಕೀಕೃತ ಕೆಳಗಡೆ ಆಗಿದೆ, ಅಬೋರ್ಷನ್ ಮಾಡಿಸ್ಬೇಕಂತ ಹೇಳಿದ್ರು ಗುರುಜಿ. ಈಗ ಆಲ್ರೆಡಿ ನಿನಗೆ ಎಷ್ಟು ಮಕ್ಕಳಿದ್ದಾರೆ? ಹಾಸ್ಪಿಟಲ್ 3 ತಿಂಗಳು ಅಲ್ಲೇ ಇದ್ದ ಗುರುಜಿ, ನಾನು ಬೆಂಗಳೂರಲ್ಲೇ. ಅಲ್ಲಮ್ಮ, ಈಗ ನಿನ್ನ ಮಕ್ಕಳು ಎಷ್ಟು ಜನ ಇದ್ದಾರೆ ತಾಯಿ? 4 ಮಂದಿ ಹುಡುಗರು ಇದ್ದಾರೆ ಗುರುಜಿ. ಈಗ ಇನ್ನೊಂದು ಗಂಡು ಮಗು ಆಗಬೇಕು ಅನ್ನೋ ಆಸೆಯಲ್ಲಿ ಇದೆಯಾ ನೀನು? ಇಲ್ಲ ಗುರುಜಿ, ನಾನು ಆಪರೇಷನ್ ಮಾಡಿಸ್ಕೊಂಡಿನಿ. ಅದು ಮತ್ತು ಯಾತಕ್ಕೆ ಇದು ಮೇಲಿಂದ ಮೇಲೆ ಇಷ್ಟೊಂದು ಅಚಾತುರ್ಯಗಳು ಮಾಡ್ಕೊಂಡಮ್ಮ? ಇಲ್ಲ ಗುರುಜಿ, ಅದೇ ಆಪರೇಷನ್ ಒಳಗೆ ನನಗೆ ತಕ್ಲೀಫ್ ಅಲ್ಲತ್ತು. ನನಗೆ ವೀಕ್ನೆಸ್ ಅನ್ನಿಸ್ತು. ನನ್ನ ಕೈಲಿ ಈ ಮಕ್ಕಳು ಹಡೆದು ಆಗಲ್ಲ ಅಂತ ಸುಮ್ಮನೆ ಬೇಡ ಇದ್ದಿ ಮಕ್ಕಳಿಗೆ ಜಾಸ್ತಿ ಮಾಡಮ್ ಅಂತ ನನ್ನ ಮಕ್ಕಳು ಆಪರೇಷನ್ ಮಾಡ್ಕೊಂಡಿನಿ ಗುರುಜಿ. ಒಳ್ಳೆ ಕೆಲಸ ಮಾಡಿದೆ. ಈಗ 4 ಮಕ್ಕಳಿದೆ ಅಂದರೆ ಇನ್ನೂ 2 ಮಕ್ಕಳಾಗಲಿ ಅನ್ನೋ ಆಸೆನೂ ನಿಂಗೆ ಬೇಡ. ಇರೋ 4 ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಲ್ಲ. ಮನೆಯವ್ರು ಏನು ಕೆಲಸ ಮಾಡ್ತಾರೆ ತಾಯಿ? ಮನೆಯವರು ಅವಾಗ ಬಾಂಬೆಗಿರ್ತು ಪಲಂಗ ಕೆಲಸ ಮಾಡ್ತೀವಿ ಗುರುಜಿ. ಈಗ ನನಗೆ ಆರಾಮ್ ಇಲ್ದಿರ್ದು ಇಲ್ಲೇ ಊರ್ ಕಡೆಗಿದ್ದಾರೆ. ಕೆಲಸ ಏನು ಇಲ್ಲ, ಮನೆ ಕಡ್ಕೊಂಡು ಮನೆ ಕಟ್ಟಿಸ್ತಾ ಇದ್ದಾರೆ. ಅದು ನಿಂತು ನೋಡ್ಕೊತಾ ಇದ್ದಾರೆ. ಆಗಲಿ, ಒಳ್ಳೇದಾಗಲಿ, ಚಿಂತೆ ಮಾಡಬೇಡ. ಮೊದಲು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು, ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊ. ಅದರಲ್ಲೂ ಆರೋಗ್ಯದಲ್ಲಿ ಮೇಯ್ನು ಗರ್ಭಕ್ಕೆ ಸಂಬಂಧಪಟ್ಟಿದ್ದು ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಗರ್ಭಕೋಶಕ್ಕೆ ಯಾವುದೇ ತೊಂದರೆ ಬರ್ದಿದ್ರೆ ನೀನು ಆರೋಗ್ಯವಾಗಿರಬೇಕು. ನಿನ್ನ 100 ವರ್ಷದ ಜೀವನಕ್ಕೆ ನಿನ್ನ ಗರ್ಭಕೋಶ ಬಹಳ ಮುಖ್ಯ. ಈಗಲೇ ನೀನು ಸುಸ್ತಾಗೋದು, ಆರೋಗ್ಯ ಕೆಡಿಸ್ಕೊಳ್ಳೋದು, ಆಯಾಸ ಪಡ್ತಕ್ಕಂಥದ್ದು ಇದೆಲ್ಲ ಆದರೆ ತೊಂದರೆ ಆಗುತ್ತೆ. ಸರಿಯಾದಂತಹ ವೈದ್ಯರ ಸಲಹೆ ತೆಗೆದುಕೊಂಡು ಆರೋಗ್ಯದ ಕಡೆ ಗಮನ ಕೊಡು. ಇಲ್ಲ ಗುರುಜಿ, ಒಮ್ಮಿದಮ್ಲೆ ಜಾಸ್ತಿ ಅನ್ನಿಸ್ತು, ಒಮ್ಮಿದಮ್ಲೆ ಕಮ್ಮಿ ಅನ್ನಿಸ್ತು. ನನಗೆ ಗೊತ್ತಾಗಲ್ಲ ಗುರುಜಿ. ಎಲ್ಲ ಕಡೆ ಹಾಸ್ಪಿಟಲ್ ತುಂಬಾ ಕಡೆ ಓಡಾಡಿ ನಾನು. ಹಳ್ಳಿಯಲ್ಲಿ ಈ ಕಡೆ ಗುಲ್ಬರ್ಗ, ಕಲ್ಯಾಣ, ಈ ಕಡೆ ಬೆಂಗಳೂರು ಸೈಡ್ ಅಲ್ಲಿ ಇದು ಹಾಸ್ಪಿಟಲ್ ತೋಟಿ ಹಾಸ್ಪಿಟಲ್ ಅಂತ ಅಲ್ಲಿ ದೊಡ್ಡ ಆಸ್ಪತ್ರೆ ಬಂದು ನಾನು ಅಪಾರೇಷನ್ ಮಾಡ್ಕೊಂಡಿನಿ ಗುರುಜಿ. ಮಗು, ನಾನು ಹೇಳೋದು ಕೇಳಿಸ್ಕೊ. ಈಗ ನಾನು ಹೇಳುವಂತಹದ್ದನ್ನು ನೀನು ಕ್ರಮಬದ್ಧವಾಗಿ ಮಾಡ್ಕೊ. ನಿಮಗೆ ನಿಮ್ಮ ಭಾಗದಲ್ಲಿ ಕರಿ ಎಳ್ಳು ಸಿಗುತ್ತಲ್ಲ, ಕರಿ ಎಳ್ಳು ಬಾಣಲೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹುರಿದ ನಂತರ ಅದಕ್ಕೊಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ಬೆಲ್ಲ ತುಪ್ಪ ಹಾಕಿ ಕರಿ ಎಳ್ಳಿನ ಉಂಡೆಗಳನ್ನು ಮಾಡಿಕೊಂಡು ಸಾಧ್ಯವಾದಷ್ಟು ದಿನ ಬಿಟ್ಟು ದಿನ, ಡೈಲಿ ತೊಗೊಳಕ್ಕೆ ಹೋಗಬೇಡ, ತುಂಬ ಹೀಟ್ ಅದು. ದಿನ ಬಿಟ್ಟು ದಿನ ಒಂದು ಸಣ್ಣ ಉಂಡೆಗಳನ್ನು ಮಾಡಿ ಆಹಾರದಲ್ಲಿ ತೊಗೊಳ್ತಾ ಬಾ. ನಿನ್ನ ಗರ್ಭಕೋಶಕ್ಕೂ ಗರ್ಭದಲ್ಲಿರ್ತಕ್ಕಂಥ ಏನಾದ್ರು ಸೋಂಕಿದ್ದು ಏನಾದ್ರು ಸಮಸ್ಯೆಗಳಿದ್ದರೂ ಬೇಗ ದೂರ ಆಗುತ್ತೆ. ನೀನು ಆರೋಗ್ಯಕರವಾಗಿರ್ತೀಯ. ಮೊದಲು ನಿನ್ನ ನರನಾಡಿಗಳಲ್ಲಿ ರಕ್ತ ಚಲನೆ ಎಂಬತಕ್ಕಂಥದ್ದು ಮತ್ತು ಆರೋಗ್ಯದ ಬಗ್ಗೆ ಸರಿಯಾದ ಚಿಂತನೆ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ನಿನ್ನ ಸ್ವರದಲ್ಲಿ ನನ್ನ ಆರೋಗ್ಯನ ನಿಂತು ದವಾಖಾನೆ ತೋರಿಸ್ಕೊಂಡ್ರು ಬಿ ಏನೂ ಫರಕ್ ಬೀಳ್ತಾ ಇಲ್ಲ. ಏನಾಯ್ತು, ಯಾವಾಗ ಏನಾಯ್ತು ಅಂತ ಭಯ ಗುರುಜಿ ನನಗೆ. ಏನೂ ಆಗಲ್ಲ, ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ನಿನ್ನ ಆರೋಗ್ಯದಲ್ಲಾಗಲಿ ನಿನ್ನ ದೇಹದಲ್ಲಾಗುವಂಥ ಪರಿಣಾಮಗಳು ಬೇರೆ ಏನೂ ಇಲ್ಲ. ಈ ಸಣ್ಣದಾದಂಥ ಒಂದು ಆಹಾರವನ್ನು ತೆಗೆದುಕೊಂಡು, ಇದು ಆಹಾರನೇ, ಇದು ಎಳ್ಳು ಬೆಲ್ಲ ತುಪ್ಪ, ಇದನ್ನು ಎಳ್ಳನ್ನು ಹುರಿದು ಅದನ್ನು ಆಹಾರದಲ್ಲಿ ತೆಗೆದುಕೊಳ್ತಾ ಬಾ. ಆದಷ್ಟು ಬೇಗ ಸರಿ ಹೋಗ್ತೀಯ. ಒಳ್ಳೆಯದಾಗಲಿ, ಶುಭವಾಗಲಿ.
ಇವತ್ತಿನ ದಿವಸ ಈ ಒಂದು ಕಲ್ಯಾಣೋತ್ಸವ, ಈ ಕಲ್ಯಾಣದ ವಿಶೇಷವಾಗಿರ್ತಕ್ಕಂಥ ಸುಂದರದ ಗಳಿಗೆಯನ್ನ ದರ್ಶನ ಮಾಡ್ತಕ್ಕಂಥದ್ದು ಸೌಭಾಗ್ಯವೇ ಸರಿ. ದೊರಕುನ ಇటువంటి ಸೇವ ಅಂತ ದಾಸರು ಹೇಳಿದ್ದಾರೆ. ಹಾಗೆ ಸುಂದರ ನಯನ ಮನೋಹರವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಮೂರ್ತಿ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯ, ತುಂಬ ದೂರದಲ್ಲಿರ್ತಕ್ಕಂತಹ ಕಲ್ಯಾಣೋತ್ಸವನ್ನ ಅಲ್ಲಿ ದರ್ಶನ ಮಾಡ್ಲಿಕ್ಕೆ ಆಗದಿರೇ ಇರ್ತಕ್ಕಂಥವರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಇವತ್ತಿನ ದಿವಸ ಈ ಒಂದು ಶುಭ ಮುಹೂರ್ತದಲ್ಲಿ ಕಲ್ಯಾಣೋತ್ಸವವನ್ನು ಮಾಡಬೇಕು ಎಂಬತಕ್ಕಂತಹ ಒಂದು ಮಹಾ ಸಂಕಲ್ಪವನ್ನು ಮಾಡಿರ್ತಕ್ಕಂತಹದ್ದು ನಮ್ಮ ಲಕ್ಷ್ಮೀ ಪ್ರಸಾದ್ರವರು. ಲಕ್ಷ್ಮೀ ಪ್ರಸಾದ್ರವರ ಈ ಒಂದು ಶುಭ ಸಂದೇಶ ಅಂದರೆ ಅವರು ಮಾಡಿರ್ತಕ್ಕಂಥ ಈ ಮಹಾ ಸಂಕಲ್ಪ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿಕ್ಕೋಸ್ಕರ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಕಲ್ಯಾಣೋತ್ಸವ ನಡೀತಾ ಇದೆ. ನಿತ್ಯವೂ ನಿತ್ಯೋತ್ಸವವಾಗಿ ನಡೀತಕ್ಕಂಥ ಶ್ರೀನಿವಾಸನ ವೈಭವೀಪೂರಿತವಾಗಿರ್ತಕ್ಕಂಥ ಕಲ್ಯಾಣೋತ್ಸವ, ಹಾಗೆ ಆ ಗೋವಿಂದನ ನಾಮಾವಳಿ, ಹಾಗೆ ಆಗಮಶಾಸ್ತ್ರ ಪ್ರಕಾರ ನಡೆಸಿರ್ತಕ್ಕಂತಹ ಅರ್ಚಕರು ಈ ಶುಭ ವಿವಾಹದಲ್ಲಿ ಈಗಾಗಲೇ ಪುಣ್ಯಾಹ ಆಯಿತು, ಜೊತೆಗೆ ವಿಶ್ವಕ್ಷೇನ ಆರಾಧನೆ ಆಯಿತು, ಹಾಗೆ ವಿಶೇಷವಾಗಿರ್ತಕ್ಕಂತಹ ಆರಾಧನೆಗಳನ್ನು ಮಾಡ್ತಾ ಇದ್ದಾರೆ. ಈ ಶುಭ ಸನ್ನಿವೇಶವನ್ನು ಎಲ್ಲರೂ ಸಹಿತ ಆಲಿಸೋಣ, ಕಣ್ತುಂಬ ಭಗವಂತನ ದರ್ಶನ ಮಾಡೋಣ, ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳೋಣ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆಯೊಂದಿಗೆ ವಿಶ್ವಕ್ಷೇನ ಆರಾಧನೆಯನ್ನು ಮಾಡ್ತಾ ಗೋವಿಂದ ಗೋವಿಂದ ಎಂಬತಕ್ಕಂತಹ ಆ ಗೋವಿಂದರ ನಾಮಾವಳಿಯನ್ನು ನಿರಂತರ ಪಠನೆ ಮಾಡ್ತಾ ಈ ಒಂದು ಶುಭ ಸಂಧ್ಯಾಕಾಲದ ಈ ಶುಭ ಸಮಯ ತಮ್ಮೆಲ್ಲರಿಗೂ ಶ್ರೇಯಸ್ಸುಂಟಾಗಲಿ. ಮತ್ತೊಮ್ಮೆ ಗೋವಿಂದ ಗೋವಿಂದ ಆ ಗೋವಿಂದರ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಿರೋಣ. ಅರ್ಚಕರು ನಡೆಸ್ತಿರ್ತಕ್ಕಂತಹ ಈ ಶುಭ ವಿವಾಹದ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಮಹಾಸಂಕಲ್ಪವನ್ನು ಮಾಡಿ ನಿಮ್ಮೆಲ್ಲರ ಹೆಸರಲ್ಲೂ ಸಹಿತ ಒಂದು ಮಹಾಸಂಕಲ್ಪ ಆಗ್ತಾ ಇದೆ. ಅದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂತಹದ್ದು ನಿಮ್ಮ ಉಂಗುರದ ಬೆರಳು ಮತ್ತು ನಿಮ್ಮ ಹೆಬ್ಬೆರಳು, ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನು ಒಂದು ಕಡೆ ಸೇರಿಸಿ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ತಾವು ನಿಂತಂಥ ಸಾನ್ನಿಧ್ಯದಲ್ಲೇ ಹೇಳಿ ನಿಮ್ಮ ಮನೆ ದೇವರ ಹೆಸರು ಹೇಳ್ಕೊಳ್ಳಿ. ಈಗ ಪ್ರಾರಂಭವಾಗುವಂಥ ಈ ಮಹಾಸಂಕಲ್ಪದಿಂದ ಎಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಬ್ರಹ್ಮೋತ್ಸವ ಜಗತ್ತನ್ನೇ ಕಾಪಾಡತಕ್ಕಂತಹ ಜಗತ್ತು ಒಡೆಯ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯ, ಸ್ವಾಮಿಯ ಈ ಕಲ್ಯಾಣೋತ್ಸವ ಕಾಲದಲ್ಲಿ ಸ್ವಾಮಿಯ ಹಸ್ತಕ್ಕೆ ಕಟ್ತಿರ್ತಕ್ಕಂತಹ ಕಂಕಣವನ್ನು ದರ್ಶನ ಮಾಡ್ಕೊಳ್ಳಿ. ಎಲ್ಲರೂ ಸಹಿತ
ಭಗವಂತನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ. ಕಂಕಣ ಎಂಬತಕ್ಕಂಥದ್ದಕ್ಕೆ ಮೂಲ ಅರ್ಥ ಬಹಳ ವಿಶೇಷವಾಗಿದೆ. ಕಲಿಯುಗದಲ್ಲಿ ಕಲ್ಯಾಣೋತ್ಸವದ ಆ ಮೂಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀನಿವಾಸ ಅಂದು ಮಹಾವಿಷ್ಣು ಲಕ್ಷ್ಮೀನಾರಾಯಣರು ವೈಕುಂಠದಲ್ಲಿದ್ದಾಗ ಅಲ್ಲಿ ನಡೆದಂತಹ ಕತೆ. ಲಕ್ಷ್ಮಿ ಒಂದು ಕಡೆ, ವಿಷ್ಣು ಒಂದು ಕಡೆ. ಕಾಲಕ್ರಮೇಣ ವಿಷ್ಣು ಹುತ್ತದಲ್ಲಿ ಕೂತಿರ್ತಾನೆ, ಅದೇ ಶ್ರೀನಿವಾಸನಾಗ್ತಾನೆ. ಅಂತಹ ಸಾನ್ನಿಧ್ಯ ಅದಾದ ನಂತರ ಮುಂಬರ್ತಕ್ಕಂತಹ ದಿನಗಳು ಶ್ರೀನಿವಾಸ ಪದ್ಮಾವತಿಯರನ್ನ ಒಂದು ಕಡೆ ಸೇರಿಸ್ತಕ್ಕಂಥದ್ದಾಗ್ಲಿ, ಅದು ಕಲ್ಯಾಣೋತ್ಸವ ಆಗಿರ್ತಕ್ಕಂಥದ್ದು. ಇಂತಹ ಕಲ್ಯಾಣೋತ್ಸವದ ಶುಭಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕಂಕಣ ಧಾರಣ. ಈ ಶುಭ ಸನ್ನಿವೇಶ ತಮ್ಮ ಕಣ್ಗಳಲ್ಲಿ ಭಗವಂತನ ದರ್ಶನ ಮಾಡ್ಕೊಳ್ಳಿ. ನಮ್ಮ ಜನ್ಮದಾರ್ಥ ಇರ್ತಕ್ಕಂಥ ಪಾಪಕರ್ಮಗಳು ದೂರ ಆಗ್ಲಿಕ್ಕೋಸ್ಕರನೇ ಇಂತಹ ಒಂದು ಪುಣ್ಯಕ್ಷೇತ್ರ ಬಂದಿದ್ದೇವೆ. ಇಂತಹ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ನಡೀತಿರ್ತಕ್ಕಂತಹ ಈ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸ್ಕೊಳ್ಬೇಕು, ಕಿವಿಯಲ್ಲಿ ವೇದ ಮಂತ್ರಗಳನ್ನು ಆಲಿಸಬೇಕು. ಬಹುಶಃ ಇಂತಹ ಒಂದು ಸುಯೋಗ ಇವತ್ತು ನಡೀತಿರ್ತಕ್ಕಂಥ ಈ ಕಲ್ಯಾಣೋತ್ಸವ, ಈ ಶುಭ ಸಂದರ್ಭ ನಮಗೆ ಬೇಕು ಅಂದರೆ ಸಿಗ್ತಕ್ಕಂಥದ್ದಲ್ಲ. ತಾವು ಸ್ವಯಂ ತಿರುಮಲ ತಿರುಪತಿ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಕಲ್ಯಾಣೋತ್ಸವವನ್ನು ಇಷ್ಟು ಹತ್ತಿರದಲ್ಲಿ ನೋಡಬೇಕಂದ್ರೆ ಬಹಳ ಕಷ್ಟ ಇದೆ. ಅಂತಹದ್ರಲ್ಲಿ ಸ್ವಾಮಿ ನಮಗಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾನೆ. ಎಷ್ಟೇ ಆದರೂ ತಿರುಮಲ ತಿರುಪತಿ ಆಸ್ಥಾನದ ಶ್ರೀನಿವಾಸನಿಗೂ ನಮ್ಮ ಮೈಸೂರಿನ ನಮ್ಮ ಪ್ರಾಂತ್ಯಕ್ಕೂ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಬಾಂಧವ್ಯಕ್ಕೆ ಇವತ್ತು ನನ್ನ ಆತ್ಮೀಯರಾದಂತಹ ಲಕ್ಷ್ಮೀಪ್ರಸಾದ್ರವರು ಇಂತಹ ಒಂದು ಅದ್ಭುತವಾದಂತಹ ಒಂದು ಕಾಯಕವನ್ನು ಮಾಡ್ತಿದ್ದಾರೆ. ದೊರಕುನ ಇటువంటి ಸೇವಾ, ಎಂಥ ಒಂದು ಸೇವೆ ಇದು. ಇಲ್ಲಿ ಬೇರೆ ಯಾವ ಧ್ವನಿಯನ್ನೂ ಎತ್ತದಿರ ಈಗ ಆಸ್ಥಾನದ ಗುರುಗಳು, ಆಸ್ಥಾನದ ಪಂಡಿತರು ಒಂದು ಮಹಾ ಸಂಕಲ್ಪವನ್ನು ಹೇಳ್ಕೊಡ್ತಾ ಇದ್ದಾರೆ. ಈ ಸಂಕಲ್ಪವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಾವೆಲ್ಲರೂ ಸಹಿತ ಉಚ್ಚರಿಸಬೇಕು. ತಾವು ಉಚ್ಚರಿಸಿ ಸಂಕಲ್ಪವನ್ನು ಎಲ್ಲರೂ ಸಹಿತ ಉಚ್ಚರಿಸ್ತಕ್ಕಂಥದ್ದು. ಮಮ ಅಂತ ಬಂದಾಗ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು. ನಿಮ್ಮ ಕೂತಿರ್ತಕ್ಕಂಥವ್ರು ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಟು ನಿಮ್ಮ ಬಲಭಾಗದ ತೊಡೆ ಮೇಲೆ ನಿಮ್ಮ ಕೈ ಇಟ್ಕೊಳ್ಳಿ. ನಿಂತಿರ್ತಕ್ಕಂಥವ್ರು ನಿಮ್ಮ ಉಂಗುರದ ಬೆರಳು, ಹೆಬ್ಬೆರಳನ್ನು ಒಂದು ಕಡೆ ಜೋಡಿಸ್ಕೊಳ್ಳಿ. ಹೇಳ್ಕೊಡುವಂತಹ ಸಂಕಲ್ಪವನ್ನು ಹೇಳ್ಕೊಳ್ಳಿ. ಗೋವಿಂದ ಗೋವಿಂದ. ಶ್ರೌತ ಶ್ರೌತ ಸ್ಮಾರ್ತ ಸ್ಮಾರ್ತ ಆಧಿಕಂ ಆಧಿಕಂ ಕರ್ಮ ಕರ್ಮ ನಿಖಿಲಂ ನಿಖಿಲಂ ಏನ ಸೂತ್ರಿತಂ ತಸ್ಮೈ ತಸ್ಮೈ ಸಮಸ್ತ ಸಮಸ್ತ ವೇದಾರ್ಥ ವೇದಾರ್ಥ ವಿಧೇ ವಿಧೇ ವಿಠನಸೆ ವಿಠನಸೆ ನಮಃ ನಮಃ.
ಶ್ರೀ ಗೋವಿಂದ 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 ಶ್ರೀ ಮಹಾವಿಷ್ಣೋ ಶ್ರೀ ಮಹಾವಿಷ್ಣು ಆಜ್ಞೆಯ ಆಜ್ಞೆಯ ಪ್ರವರ್ತಮಾನಸ್ಯ ಪ್ರವರ್ತಮಾನಸ್ಯ ಅದ್ಯ ಅದ್ಯ ಬ್ರಹ್ಮಣಃ ಬ್ರಹ್ಮಣಃ ದ್ವಿತೀಯ ದ್ವಿತೀಯ ಪರಾರ್ಧೆ ಪರಾರ್ಧೆ ಶ್ವೇತ ಶ್ವೇತ ವರಾಹ ವರಾಹ ಕಲ್ಪೆ ಕಲ್ಪೆ ವೈವಸ್ವಪ್ನ ಇಷ್ಟೊತ್ತು ಹೇಳಿಕೊಟ್ಟಂತ ಸಂಕಲ್ಪ ಈಗ ನೀವು ಹೇಳಬೇಕಾದ್ದು ನಿಮ್ಮ ಗೋತ್ರ, ನಿಮ್ಮ ಹೆಸರು, ನಕ್ಷತ್ರ, ನಿಮ್ಮ ಧರ್ಮಪತ್ನಿ ಅಥವಾ ನಿಮ್ಮ ಪತಿದೇವರು, ನಿಮ್ಮ ಅತ್ತೆ ಮಾವ, ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ, ಹಾಗೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಎರಡೂ ಹಸ್ತಗಳನ್ನ ಒಮ್ಮೆ ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ. ತಾವು ಭೂಮಿಗೆ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಶ್ರೀನಿವಾಸನ ಪಾದವನ್ನೇ ಮುಟ್ಟಿ ನಮಸ್ಕಾರ ಮಾಡಿದಷ್ಟು ಪುಣ್ಯ. ಯಾಕೆಂದ್ರೆ ಇದು ಸಾಮಾನ್ಯವಲ್ಲ. ಶುಭ ಸಂಧ್ಯಾಕಾಲದ ಗೋಧೂಳಿ ಲಗ್ನದಲ್ಲಿ ನಡೀತಿರ್ತಕ್ಕಂಥ ಈ ಮಹಾಸಂಕಲ್ಪ ನಿಮ್ಮ ಜನ್ಮದಾರ್ಭ ಇರ್ತಕ್ಕಂಥ ಕರ್ಮಫಲ ದೂರ ಆಗಬೇಕು. ಅದಕ್ಕೋಸ್ಕರನೇ ನಡೀತಿರ್ತಕ್ಕಂಥ ಇವತ್ತಿನ ಈ ಮಹಾಸಂಕಲ್ಪದ ಎಲ್ಲರೂ ಸಹಿತ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ ಗೋವಿಂದ ಎಂಬತಕ್ಕಂತಹ ಪದವನ್ನ ಮತ್ತೊಮ್ಮೆ ಹೇಳಿ. ಗೋವಿಂದ ಗೋವಿಂದ ಗೋವಿಂದ. ಮಮ ಅಸ್ಮಾಕಂ ಸಹಕುಟುಂಬಾನ ಸಪರಿವಾರಾಣ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ್ಯಮೋಕ್ಷ ಚತುರ್ವಿಧ ಇಷ್ಟೊತ್ತು ಹೇಳಿದಂಥ ಮಹಾಸಂಕಲ್ಪ ಜನ್ಮದಲ್ಲಿ, ಕುಟುಂಬದಲ್ಲಿ, ಮುಂದಿನ 7 ತಲೆಮಾರು, ಹಿಂದಿನ 7 ತಲೆಮಾರು ಏನೇ ಸಮಸ್ಯೆಗಳಿದ್ರು, ಯಾವುದೇ ದೋಷಗಳಿದ್ರು ಎಲ್ಲವೂ ಸಹಿತ ಬೇಗ ದೂರ ಆಗಲಿ ಎಂಬತಕ್ಕಂತಹ ಒಂದು ಮಹಾಸಂಕಲ್ಪವನ್ನ ತಿಳಿ ಹೇಳಿದ್ದಾರೆ. ಅವೆಲ್ಲವೂ ಸಹಿತ ನಾವು ತಿಳ್ಕೊಂಡಿದ್ದೇವೆ. ಅದೇ ಪ್ರಕಾರ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಕಲ್ಯಾಣೋತ್ಸವದ ಈ ಶುಭಗಳಿಗೆ ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ. ಶ್ರೀ ವೆಂಕಟೇಶ ಹರಿ ಶುದ್ಧ ಗೋವಿಂದ ಕ್ಷೀರಯುಕ್ತ ಗೋವಿಂದ ಗೋಪಾಲ ಘಟಿತ ಗೋವಿಂದ ಗುಣವಂದಿತ ಗೋವಿಂದ ಹರಿ ಶ್ರೀ ವೆಂಕಟೇಶ ವಿನೋದ ಗೋವಿಂದ ಮದ ಗಜಮರ ಹರ ಗೋವಿಂದ ಪದ್ಮಾಪೇಳಿಕ ಗೋವಿಂದ ಪರಿಣಯೋಸುತ ಗೋವಿಂದ ಪಾತ್ರ ಗೋವಿಂದ ಗುರುತರ ತುಳೈತ ಗೋವಿಂದ
ಸಮಯ ಗೋವಿಂದ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಯಾಗಯುಗ ಗೋವಿಂದ ಪುಣ್ಯಪ್ರಪೂರ್ಣ ಗೋವಿಂದ ನವೋತ್ಸುಕ ಗೋವಿಂದ ಭಾತೀತ ಗೋವಿಂದ ಶ್ರೀ ವೆಂಕಟೇಶ್ವರ ಗೋವಿಂದ ವೈಕುಂಠ ಮಾಧವ ಗೋವಿಂದ ಲಕ್ಷ್ಮೀನಾರಾಯಣ ಗೋವಿಂದ ಪದ್ಮಾವತಿ ಪ್ರಿಯ ಗೋವಿಂದ ಶ್ರೀ ವೆಂಕಟೇಶ್ವರ ಗೋವಿಂದ ವೈಕುಂಠ ಮಾಧವ ಗೋವಿಂದ ಲಕ್ಷ್ಮೀನಾರಾಯಣ ಗೋವಿಂದ ಪದ್ಮಾವತಿ ಪ್ರಿಯ ಗೋವಿಂದ ಭಕ್ತ ಸಂರಕ್ಷಕ ಭಯನಾಶನ ಮುಕ್ತಿಪ್ರದಾಯಕ ಕಮಲೇಕ್ಷಣ ಆದಿನಿವಾರಣ ಶಕ್ತ ವಿಭೋ ವ್ಯಾಧಿ ನಿವಾರಣ ಶಕ್ತ ಪ್ರಭೋ ಶ್ರೀ ವೆಂಕಟೇಶ್ವರ ಗೋವಿಂದ ವೈಕುಂಠ ಮಾಧವ ಗೋವಿಂದ ಲಕ್ಷ್ಮೀನಾರಾಯಣ ಗೋವಿಂದ ಪದ್ಮಾವತಿ ಪ್ರಿಯ ಗೋವಿಂದ ಅಖಿಲಾಂಡ ಬ್ರಹ್ಮಾಂಡ ಪರಿಪಾಲಕ ನಿಖಿಲ ಚರಾಚರ ತತಿನಾಯಕ ಶತ್ರು ನಿವಾರಣ ದ್ವತ ಸಾಯಕ ಭಕ್ತ ಪಾಲಕ ದೇವ ಕರುಣಾರ್ಣವ ಶ್ರೀ ವೆಂಕಟೇಶ್ವರ ಗೋವಿಂದ ವೈಕುಂಠ ಮಾಧವ ಗೋವಿಂದ ಲಕ್ಷ್ಮೀನಾರಾಯಣ ಗೋವಿಂದ ಪದ್ಮಾವತಿ ಪ್ರಿಯ
कैवल्यदायक शुभदायक देवगन्धर्वादि गणसन्नुत सद्गुण परिपूर्ण लक्ष्मीपते लोकरक्षक देवा करुणानिधे श्री वेंकटेश्वर गोविंद वैकुंठ माधव गोविंद लक्ष्मी नारायण गोविंद. ಸೃಷ್ಟಿನಲ್ಲಿ ಎಲ್ಲವೂ ಸಹಿತ ಬಹಳ ವಿಶೇಷ. ಈ ಸುಂದರ ಗಳಿಗೆಯನ್ನು ಕಣ್ತುಂಬಿಸಿಕೊಳ್ಳುವಂತಹ ಯೋಗಬಲ ಇವತ್ತು ನಾಡಿನ ಜನತೆಗೆ ಸಿಕ್ಕಿದೆ. ಈ ಕಲ್ಯಾಣೋತ್ಸವದ ಈ ಶುಭಗಳಿಗೆ ಪುಷ್ಪಗಳನ್ನು ದೇವರ ಆ ವಿಶೇಷವಾಗಿರ್ತಕ್ಕಂಥ ಹೃದಯ ಸಿಂಹಾಸನದಲ್ಲಿ ಈ ಪುಷ್ಪಗಳನ್ನು ಹಾಕಿ ಅದೇ ಪುಷ್ಪಗಳನ್ನು ದೇವಿಗೆ ಅರ್ಪಣೆ ಮಾಡ್ತಿರ್ತಕ್ಕಂತಹದ್ದು. ಅದಕ್ಕೆ ಹೇಳೋದು ಹೂವು ಭಾಳಷ್ಟು ಮೌಲ್ಯ ಅಂತ. ಆ ಹೂವು ಯಾರು ಬೆಳೆದಿರ್ತಕ್ಕಂಥದ್ದು, ಬೆಳೆದಿರ್ತಕ್ಕಂಥ ರೈತನಿಗೂ ಹಾಗೂ ಬೆಳೆದಂತಹ ಬೆಳೆಗೂ ಇದೊಂದು ವಿಶೇಷತೆ ಇರ್ತಕ್ಕಂತಹದ್ದು. ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ತಾಯಿಯ ಮೈಮೇಲಿರ್ತಕ್ಕಂಥ ಪುಷ್ಪ ಶ್ರೀನಿವಾಸನಿಗೆ ಸಲ್ತಕ್ಕಂಥದ್ದು. ಶ್ರೀನಿವಾಸನ ಮೈಮೇಲಿರುವಂತಹ ಆ ಪುಷ್ಪ ದೇವಿಯರಿಗೆ ಸಂಬಂಧಪಡ್ತಕ್ಕಂತಹ. ಶ್ರೀನಿವಾಸ श्री वेंकटेश्वर गोविंद वैकुंठ माधव गोविंद लक्ष्मी नारायण गोविंद पद्मावती प्रिय. ಈ ಪುಷ್ಪಗಳು ಗಗನದಲ್ಲಿ ಹಾರಿಕೊಂಡು ಭಗವಂತನ ಭಗವತಿಯ ಪಾದವನ್ನು ಸೇರ್ತಾ ಇದೆ. ಆ ಪುಷ್ಪಗಳಿಗಂತಹ ಒಂದು ಶಕ್ತಿ. ಈ ಒಂದು ಸುಂದರ ಗಳಿಗೆಯನ್ನು ನೋಡಲಿಕ್ಕೆ ಎಲ್ಲ ಜೀವರಾಶಿಗಳು ಸಹಿತ ಕಾತುರದಿಂದ ಕಾಯ್ತಿರುತ್ತಂತೆ. ಎಷ್ಟೇ ಆದರೂ ಜಗನ್ನಾಟಕ ಸೂತ್ರನಾಗಿರ್ತಕ್ಕಂತಹ ಶ್ರೀನಿವಾಸನ ಕಲ್ಯಾಣೋತ್ಸವದ ಈ ಶುಭಗಳಿಗೆ